ಮೊದಲನೇದಾಗಿ ಕರಿಯರ್ನ ಚೂಸ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ. ಯಾವುದೇ ಒಬ್ಬ ವ್ಯಕ್ತಿ ಕೆರಿಯರ್ನ ಚೂಸ್ ಮಾಡ್ಕೊಬೇಕಾದ್ರೆ 3 ಆಯಾಮಗಳ ಬಗ್ಗೆ ಹೇಳ್ತೀವಿ ಸರ್. ಒಂದು ಇಂಟೆಲಿಜೆನ್ಸ್ ಅಂತ, ಇನ್ನೊಂದು ಸ್ಕಿಲ್ಸ್ ಅಂತ, ಇನ್ನೊಂದು ಕೋರ್ ಕ್ವಾಲಿಟೀಸ್ ಅಂತ. ಆದರೆ ಇವತ್ತಿನ ಜಗತ್ತಲ್ಲಿ ಏನಾಗಿದೆ ಅಂದರೆ ಸರ್, ಎಲ್ಲಿ ಜಾಸ್ತಿ ಹಣ ಇದೆ ಅದನ್ನು ಪ್ರೊಫೆಷನ್ ಚೂಸ್ ಮಾಡ್ಕೊಳೋದು ಕಾಮನ್ ಟ್ರೆಂಡ್ ಆಗಿಬಿಟ್ಟಿದೆ. ಆಮೇಲೆ ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದ, ಅವನು ಚೆಸ್ ಚೆನ್ನಾಗಿ ಆಡ್ತಿದ್ದ, ಕ್ರಿಕೆಟ್ ಚೆನ್ನಾಗಿ ಆಡ್ತಿದ್ದ, ಕೇರಮ್ ಚೆನ್ನಾಗಿ ಆಡ್ತಿದ್ದ, ಹಾಡು ಚೆನ್ನಾಗಿ ಆಡ್ತಿದ್ದ, ಆಮೇಲೆ ಮಿಮಿಕ್ರಿ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ. ಆದರೆ ಅವ್ನ ಲೈಫಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಎವ್ರಿ ಸ್ಟ್ರೆಂತ್ ಹ್ಯಾಸ್ ಇಟ್ಸ್ ಓನ್ ಬ್ಲೈಂಡ್ ಸ್ಪಾಟ್ಸ್. ಎವ್ರಿ ಬ್ಲೈಂಡ್ ಸ್ಪಾಟ್ಸ್ ಹ್ಯಾಸ್ ಇಟ್ಸ್ ಓನ್ ಸ್ಟ್ರೆಂತ್. ಅಂಟಿಲ್ ಅನ್ಲೆಸ್ ವಿ ಗೆಟ್ ಟು ನೋ ಅಬೌಟ್ ದಿಸ್, ವಿ ಕೆನಾಟ್ ಸಕ್ಸೀಡ್ ಇನ್ ಅವರ್ ಲೈಫ್ ಅಂತ. ದರ್ ಆರ್ 12 ಪ್ರೊಫೆಷನಲ್ ಸ್ಕಿಲ್ಸ್. ಈ 12 ಪ್ರೊಫೆಷನಲ್ ಸ್ಕಿಲ್ಸ್ ನಿಮ್ಗೆ ಯಾವ ಯೂನಿವರ್ಸಿಟಿಯಲ್ಲೂ ಸಿಗಲ್ಲ, ಯಾವ MBA ಕಾಲೇಜಲ್ಲೂ ಗೊತ್ತಿಲ್ಲ, ಯಾವ ಬುಕ್ಕಲ್ಲೂ ಬರ್ದಿಲ್ಲ, ಯಾವ ಯೂಟ್ಯೂಬಲ್ಲೂ ನಿಮ್ಗೆ ಹೇಳಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮುರಳಿ ಬಿ ಲತಾ ಶಶಿಧರ್, ಫಿಂಗರ್ ಪ್ರಿಂಟ್ ಅನಾಲಿಸ್ಟ್. ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಅವರು ನಿಮ್ಮ ಇಡೀ ಲೈಫ್ನ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಸಮಸ್ಯೆಗಳು, ನಿಮ್ಮ ಪರಿಹಾರಗಳು, ನಿಮ್ಮ ಸ್ಟ್ರೆಂಗ್ತು ಇದೆಲ್ಲವನ್ನೂ ಕೂಡ ಅವರು ನಿಮಗೆ ತೋರಿಸ್ಕೊಡ್ತಾರೆ. ಆ ಮೂಲಕ ನಿಮ್ಮ ಮನಸ್ಸಲ್ಲಿ ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಾರೆ ಮತ್ತು ನಿಮ್ಮ ಲೈಫಲ್ಲಿರುವ ಸಮಸ್ಯೆಗಳಿಗೆ, ಅದು ಇಂಟರ್ಪರ್ಸ್ನಲ್ ಲೈಫ್ ಸಮಸ್ಯೆಗಳಿರ್ಬೋದು, ಸಂಬಂಧ ಸಮಸ್ಯೆ ಇರ್ಬೋದು, ಕರಿಯರ್ನ ಸಮಸ್ಯೆ ಇರ್ಬೋದು, ವಿದ್ಯಾರ್ಥಿಗಳಿಗೆ ಓದುವಂಥ ಸಮಸ್ಯೆ ಇರ್ಬೋದು, ಅವು ಯಾವ ಸಮಸ್ಯೆಗಳೇ ಅಲ್ಲ ಅನ್ನೋ ಮಾತನ್ನು ಮುರಳಿಯವರು ಹೇಳ್ತಾರೆ. ಯಾಕೆಂದರೆ ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗದು ಸಮಸ್ಯೆಗಳಾಗಿ ಕಾಣಲ್ಲ. ನೀವು ಬೇರೆ ಅಷ್ಟೇ, ಅವರು ಬೇರೆ, ನೀವು ಬೇರೆ. ನೀವು ಯಾವ ಥರ ಬೇರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಹೇಗೆ ಸಾಧ್ಯ ಅಂದರೆ ಫಿಂಗರ್ ಪ್ರಿಂಟ್ ಮೂಲಕ ಅನ್ನೋದು ಅವರ ಒಂದು ಸ್ಟಡಿಯ ಮೂಲಕ ಅವ್ರು ಕಂಡುಕೊಂಡಿರುವಂಥ ಒಂದು ಅಧ್ಯಯನದ ವಿಷಯ. ಸೊ ಅವರು ಬೆಂಗಳೂರಿನ ವಿಜಯನಗರದ ಮೆಟ್ರೋ ಸ್ಟೇಷನ್ ಹತ್ತಿರ ಯೂನಿಕ್ ಟ್ರೂತ್ ಅನ್ನುವಂಥ ಟ್ರೈನಿಂಗ್ ಮತ್ತು ಕೌನ್ಸಿಲಿಂಗ್ ಸರ್ವಿಸ್ ಸೆಂಟರ್ ನಡೆಸ್ತಾ ಇದ್ದಾರೆ. ಅವಶ್ಯಕತೆ ದಯವಿಟ್ಟು ಅಲ್ಲಿಗೆ ಹೋಗಿ ಅಂತ ಹೇಳ್ತಾ ನಾನು ಅವ್ರನ್ನ ಈ ಒಂದು ಶೋಗೆ ಮತ್ತೊಂದು ಸಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮುರಳಿಯವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಕಳೆದ 13 ವರ್ಷಗಳಿಂದ ಅವರು ಈ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ, ಈ ಒಂದು ವಿಷಯವನ್ನು ಅಧ್ಯಯನ ಮಾಡ್ತಾರೆ. ಇವತ್ತು ನಾನು ಈ ಒಂದು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ನಮ್ಮ ಕರಿಯರ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಕರಿಯರ್ನ ಚೂಸ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ. ನಾನು ಯಾವಾಗಲೂ ಇದನ್ನು ನಮ್ಮ ವಿದ್ಯಾರ್ಥಿಗಳ ಜೊತೆ ನಾನು ಎಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೋದಾಗ ಅದನ್ನು ಹೇಳ್ತಿರ್ತೀನಿ, ಯಾವ ಥರ ಕರಿಯರ್ ಚೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನ್ನದೇ ಆದ ರೀತಿಲಿ ನಾನು ಹೇಳ್ತಿರ್ತೀನಿ. ಈಗ ಉದಾಹರಣೆಗೆ ನನ್ನದೇ ತೊಗೊಂಡ್ರೆ, ನಾನೇ ಕರಿಯರ್ನ ಚೂಸ್ ಮಾಡ್ಕೊಳ್ಳೋಕೆ ಗೊತ್ತಾಗಿಲ್ಲ. ನಾನು ಲೆಕ್ಚರ್ ಆಗ್ಬೇಕು ಅಂದ್ಕೊಂಡೆ, ನನಗೆ ಗೊತ್ತಾಯಿತು ಅದು ನನಗೆ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ನಾನು ಯಾವಾಗಲೂ ಮೀಡಿಯಮ್, ವಿಜುವಲ್ ಮೀಡಿಯಾ, ಸಿನಿಮಾ ಈ ಥರ ಆಸಕ್ತಿ ಇತ್ತು. ಬಟ್ ಅದನ್ನು ಹೇಗೆ ಎಕ್ಸಿಕ್ಯೂಷನ್ ಮಾಡ್ಬೇಕನ್ನೋದು ಗೊತ್ತಿರಲಿಲ್ಲ. KS ಮಾಡಿದೆ, ನನ್ನ ಫ್ರೆಂಡ್ಸ್ ಮಾಡಿದರು ಅಂತ. ಆಮೇಲೆ ಗೊತ್ತಾಯಿತು ಮೀಡಿಯಾ ಈಸ್ ಸೂಟಬಲ್ ಫಾರ್ ಮೀ ಅಂತ. ಹೀಗೆ ಅದನ್ನು ಮುಂಚೆನೇ ಗೊತ್ತಿದ್ರೆ ಬಹುಶಃ 2-3 ವರ್ಷ ಉಳಿತಿತ್ತೇನೋ ನನಗೆ. ಮತ್ತು ಕ್ಲಾರಿಟಿ ಮುಂಚೆಯಿಂದನೂ ಇರ್ತಿತ್ತು, ಇನ್ನೂ ಸ್ವಲ್ಪ ಎಕ್ಸೆಲ್ ಆಗೋಕ್ಕೆ ಸಾಧ್ಯ ಆಗ್ತಿರ್ತು. ಅದಕ್ಕೆ ಬೇಕಾದ ಸ್ಟಡಿ ನಾನು ಮಾಡ್ತಿದ್ದೇನೋ, ಬಟ್ ನಮಗೆ ಗೊತ್ತಿರಲಿಲ್ಲ. ಸೊ ಹೀಗಾಗಿ ಇದು ಹೇಗೆ ಸಾಧ್ಯ ಆಗುತ್ತೆ ಈ ಒಂದು ಫಿಂಗರ್ ಪ್ರಿಂಟ್ ಕರಿಯರಲ್ಲಿ? ಸರ್, ನೀವೆಂಗೆ ಒಂದು ಸಮಸ್ಯೆ ಅಂತ ಅಂದ್ಕೊಂಡ್ರಿ ನಿಮ್ಮ ಲೈಫಲ್ಲಿ, ಅದೇ ಥರ ನನಗೆ 10th ಪಾಸ್ ಆದಮೇಲೆ ಏನೆಲ್ಲ ಓದೋದಿದೆ ಅಂತಲೇ ಗೊತ್ತಿರಲಿಲ್ಲ ಸರ್. ನಾವೆಲ್ಲ ಹಳ್ಳಿಯಲ್ಲಿ ಇದ್ದಿದ್ದು. ಅಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ಸು ಮಧು, ತೇಜು, ಅಬ್ದುಲ್ ಅಂತ ಇದ್ರು ಸರ್. ಯಾವ ಊರು? ಕಡೂರು ಹತ್ರ, ಬ್ರಹ್ಮಸಮುದ್ರ ಅಂತ ನಮ್ಮೂರು, ಚಿಕ್ಕಮಗಳೂರು ಡಿಸ್ಟಿಕ್ಕು. ಸೊ ಅವರು ಸೈನ್ಸ್ ತೊಗೊಂಡಿದ್ದೀವಿ ಅಂದರು ಫೋನ್ ಮಾಡಿದಾಗ. ನಾನು ಸೈನ್ಸ್ ತೊಗೊಂಡ್ಬಿಟ್ಟೆ. ಸೈನ್ಸಲ್ಲಿ ಏನಿರುತ್ತೆ ಗೊತ್ತಿಲ್ಲ. PCMB ಅಂದರು. ಅದ್ರದ್ದು ನನಗೆ ವರ್ಡ್ಸ್ಗಳು ಏನೇಂತ ಗೊತ್ತು, ಫಿಸಿಕ್ಸು, ಮ್ಯಾಥ್ಸು, ಸೈನ್ಸು, ಕೆಮಿಸ್ಟ್ರಿ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮೈ ಕ್ಲೋಸ್ ಫ್ರೆಂಡ್ಸ್ ಆರ್ ಚೂಸನ್ ಸಮಥಿಂಗ್, ಐ ಹ್ಯಾವ್ ಚೂಸನ್ ಅಷ್ಟೇ. ಆ ಥರ ಎಷ್ಟೊಂದು ಮಕ್ಳುಗಳು ಇವತ್ತಿನ ಜನ್ರೇಷನಲ್ಲಿ ಇದ್ದಾರೆ. ಆದರೆ ಇವತ್ತಿನ ಕೆಲವು ಮಕ್ಳಿಗೆ ಸ್ವಲ್ಪ ಮೆಚುರಿಟಿ ಇದೆ ಅಂತ ಹೇಳ್ಬೋದು, ನಮ್ಗೆ ಅದಿರಲಿಲ್ಲ. ಸೊ ನಾವೇನು ಹೇಳ್ತೀವಿ ಅಂದರೆ, ನೀವು ಸೈನ್ಸ್ಗೆ ಹೋಗ್ಬೇಕಾ, ಆರ್ಟ್ಸ್ಗೆ ಹೋಗ್ಬೇಕಾ, ಕಾಮರ್ಸ್ಗೆ ಹೋಗ್ಬೇಕಾ ಅಂತ ಬೇಸಿಕ್ ಸ್ಟ್ರೀಮ್ಸ್ಗಳನ್ನು ಸೆಲೆಕ್ಟ್ ಮಾಡೋಕ್ಕೆ 10th ಇರುವಾಗಲೇ ನಾವು ಹೇಳ್ಬಿಡ್ತೀವಿ. ಆದರೆ ಇವತ್ತಿನ ಜಗತ್ತಲ್ಲಿ ಏನಾಗಿದೆ ಅಂದರೆ ಸರ್, ಎಲ್ಲಿ ಜಾಸ್ತಿ ಹಣ ಇದೆ ಅದನ್ನು ಪ್ರೊಫೆಷನ್ ಚೂಸ್ ಮಾಡ್ಕೊಳೋದು ಕಾಮನ್ ಟ್ರೆಂಡ್ ಆಗಿಬಿಟ್ಟಿದೆ. ಆದರೆ ಅದರಿಂದ ಎಷ್ಟು ನನಗೆ ತೃಪ್ತಿ ಇದೆ, ಎಷ್ಟು ಸ್ಟ್ರೆಸ್ ಫ್ರೀ ಆಗಿ ನಾನು ಇದ್ದೀನಿ, ಅದನ್ನು ಎಷ್ಟು ದೊಡ್ಡ ಲೆವೆಲಿಗೆ ನಾನು ಬೆಳೆಸ್ಕೊಂಡು ಬಲ್ಲೆ ಅನ್ನೋ ಒಂದು ಕ್ಲಾರಿಟಿ ಪೇರೆಂಟ್ಸ್ ಆದರೂ ಮಕ್ಳಿಗೆ ಕೊಡಬೇಕಾಗಿದೆ, ಅಥವಾ ಮಕ್ಕಳಾದರೂ ಗೇನ್ ಮಾಡ್ಕೊಳ್ಬೇಕಾಗಿದೆ. ಸೊ ಇವತ್ತು ಕೆಲವೊಬ್ರಿಗೆ ಮಾತ್ರ ಮನಿ ಬೇಕಾಗಿದೆ ಸರ್. ಎಲ್ರಿಗೂ ಮನಿ ಬೇಕು ಅಂದರೆ ಜಗತ್ತಲ್ಲಿ ಸುಳ್ಳು. ಕೆಲವೊಬ್ಬರಿಗೆ ಸಂಬಂಧಗಳೇ ಇಂಪಾರ್ಟೆಂಟ್ ಆಗಿರುತ್ತೆ, ಕೆಲವೊಬ್ರಿಗೆ ಸಹಾಯ ಮಾಡೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ಇವೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸೋಕೆ ಬಂದಿದ್ದಾರೆ ಅಂತ ನೀವು ತಿಳ್ಕೊಳ್ಬೇಕು ಸರ್. ಯಾವುದೇ ಒಂದು ಪ್ರೊಫೆಷನ್ ಚೂಸ್ ಮಾಡ್ಕೊಬೇಕಂದ್ರೆ ನಿಮ್ಮಲ್ಲಿ ಏನೋ ಒಂದು ಬೆಸ್ಟ್ ಇರೋದನ್ನು ಯೂಸ್ ಮಾಡಿಕೊಂಡೇ ನೀವು ಆ ಪ್ರೊಫೆಷನ್ಗೆ ಹೋಗಬೇಕು. ಆವಾಗ ಆ ಪ್ರೊಫೆಷನಲ್ಲಿ ನೀವು ಗ್ರೇಟ್ ಆಗ್ತೀರಾ. ಮದರ್ ತೆರೇಸಾ ಯಾವ ಪ್ರೊಫೆಷನ್ ಮಾಡಿದ್ರು ಸರ್? ಸೇವೆ. ಅದು ಅವರ ಹುಟ್ಟು ಗುಣ. ಶಿ ಈಸ್ ಫೆಲ್ಟ್ ಗ್ರೇಟ್. ಮಹಾತ್ಮ ಗಾಂಧೀಜಿ ಯಾವ ಸೇವೆ ಮಾಡಿದರು?
ಜನ ಸೇವೆ ಮಾಡಿದರು. ಅವ್ರು ಓದಿದ್ದು ಲಾಯರ್ ಆಗಿರ್ಬೋದು, ಅವರು ಅದರಲ್ಲಿ ಏನೆಲ್ಲ ಸ್ನಾತಕೋತ್ತರ ಪದವಿಗಳನ್ನ ಪಡ್ಕೊಂಡಿರ್ಬೋದು, ಆದರೆ ಅವ್ರು ಕೊನೆಗೆ ಮಾಡಿದ್ದೇನು? ಸೊ ನಾವು ಕೊನೆಗೆ ಏನೋ ಮಾಡೋದನ್ನು ಇವತ್ತೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಲ್ಲ ಸರ್. ಯಾಕೆಂದರೆ 25-30 ವರ್ಷ 40 ವರ್ಷದಲ್ಲೇ ಎಲ್ಲರೂ ಲೈಫ್ನ ಕಳ್ಕೊಳ್ತಿರೋಂಥ ಕಾಲ ಆಗಿರ್ಬೇಕಾದ್ರೆ ಅಟ್ಲೀಸ್ಟ್ ವಾಟ್ ಐ ಲವ್ ಇನ್ ಮೈ ಲೈಫ್ ಅದನ್ನು ಚೂಸ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡಿದ್ರೆ ಇಟ್ ಮೇಕ್ ಸೆನ್ಸ್ ಅಂತ. ಇವತ್ತು ಬೆಳಿಗ್ಗೆ ಒಂದು ರೀಲ್ ನೋಡ್ತಿದ್ದೆ, ವಿಶ್ವೇಶ್ವರಯ್ಯ ಹೇಳ್ತಾಯಿದ್ರು ಅವ್ರು ಇಂಜಿನಿಯರಿಂಗ್ ಆದ್ರಂತೆ, ಅವ್ರ ಅಪ್ಪ 15 ವರ್ಷ ಇರುವಾಗ ಎಕ್ಸ್ಪೈರ್ ಆದ್ರಂತೆ, ಅವ್ರ ಅಮ್ಮ ಅವ್ರಿಗೆ ಎಜುಕೇಷನ್ ಸಿಸ್ಟಮ್ ಕೊಡಿಸಿದ್ರಂತೆ. ಈಸ್ ಬಿಕಮ್ ಅ ಗ್ರೇಟ್ ಇಂಜಿನಿಯರ್ ಫಾರ್ ದಿಸ್ ವರ್ಲ್ಡ್. ವಿ ರಿಮೆಂಬರ್ ಹಿಮ್ ಬಿಕಾಸ್ ಹಿ ಹ್ಯಾಸ್ ಯೂಸ್ಡ್ ಹಿಸ್ ಇಂಟೆಲಿಜೆನ್ಸಸ್ ಅಷ್ಟೇ. ಸೊ ನಾವೇನು ಮಾಡ್ತೀವಿ, ಯಾವುದೇ ಒಬ್ಬ ವ್ಯಕ್ತಿ ಕೆರಿಯರ್ನ ಚೂಸ್ ಮಾಡ್ಕೊಬೇಕಾದ್ರೆ 3 ಆಯಾಮಗಳ ಬಗ್ಗೆ ಹೇಳ್ತೀವಿ ಸರ್. ಒಂದು ಇಂಟೆಲಿಜೆನ್ಸ್ ಅಂತ, ಇನ್ನೊಂದು ಸ್ಕಿಲ್ಸ್ ಅಂತ, ಇನ್ನೊಂದು ಕೋರ್ ಕ್ವಾಲಿಟೀಸ್ ಅಂತ. ಇದು ಯೂನಿಕ್ ಟ್ರೂತಲ್ಲಿ ಮಾತ್ರ ಸಿಗುತ್ತೆ, ಮತ್ತು ನಿಮ್ಗೆ ಎಲ್ಗೋ ಅಲ್ಲೂ ಹೊರಗಡೆ ಸಿಗಲಿಕ್ಕಿಲ್ಲ ಅಂತ. ಅಂದರೆ ಈ 3 ಟ್ರೇಟ್ ಏನಿದೆ ಅಲ್ಲ, ಸ್ಕಿಲ್ಸ್, ಇಂಟೆಲಿಜೆನ್ಸ್, ಕೋರ್ ಕ್ವಾಲಿಟಿ ಅನ್ನೋದು ನಿಮ್ಮಲ್ಲಿರುವಂಥ ಎಲ್ಲ ಸಾಮರ್ಥ್ಯಗಳನ್ನು ಬಿಚ್ಚಿ ಇಡುತ್ತೆ. ಇವುಗಳ ಬಗ್ಗೆ ನೀವು ಓದಬೇಕು ಅಂತಲೇ ಇಲ್ಲ, ನೀವು ಅದನ್ನು ಫಾಲೋ ಮಾಡಿಬಿಟ್ರೆ ಸಾಕು, ನೀವು ಅದರಲ್ಲಿ ಎಕ್ಸೆಲ್ ಆಗ್ತಾ ಹೋಗ್ತೀರಾ ಅಂತ. ಇವಾಗ ನೀವು ನೋಡಿ ಸರ್, ಮೆಕ್ಯಾಲೆ ಎಜುಕೇಷನ್ ಸಿಸ್ಟಮ್ ಬರೋದಕ್ಕಿಂತ ಮುಂಚೆ ನಮ್ಮ ದೇಶಗಳಲ್ಲಿ ಯಾವುದೇ ಥರ ಡಿಗ್ರಿಗಳೆಲ್ಲ ಇರಲಿಲ್ಲ. ಬಟ್ ಎಲ್ಲರೂ ಒಂದೊಂದು ಫೀಲ್ಡಲ್ಲಿ ಪರಿಣಿತಿಯನ್ನು ಹೊಂದಿ ಅದರಲ್ಲಿ ಹೆಚ್ಚು ಮಹಾನುಭಾವರಾಗಿರೋದುಗಳನ್ನ ನಾವು ಡೇ ಟು ಡೇ ಲೈಫಲ್ಲಿ ನಮ್ಮ ಅಜ್ಜ ಅಜ್ಜಿಯರ ಕಾಲಗಳೆಲ್ಲ ನೋಡಿದ್ದೀವಿ. ಅಂದರೆ ನಾವೇನು ಹೇಳ್ತೀವಿ ಅಂದರೆ, ಯೂನಿಕ್ ಟ್ರೂತಲ್ಲಿ ನಿಮ್ಮ ನ್ಯಾಚುರಲ್ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ಕೋರ್ ಕ್ವಾಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಸೊ 3 ಹೇಳಿದ್ರಲ್ಲ ನೀವು, ಕೋರ್ ಕ್ವಾಲಿಟೀಸ್, ಇಂಟೆಲಿಜೆನ್ಸಸ್ ಮತ್ತು ಸ್ಕಿಲ್ಸ್ ಅಂತ. ಇವಾಗ ನಾನು ಸರ್ ನಿಮಗೆ ಕೋರ್ ಕ್ವಾಲಿಟೀಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮುರಳಿ, ವಾಟ್ ಯು ಮೀನ್ ಬೈ ಕೋರ್ ಕ್ವಾಲಿಟಿ ಅಂತ ನಿಮ್ಗೊಂದು ಪ್ರಶ್ನೆ ಬರ್ಬೋದು. ಕೋರ್ ಕ್ವಾಲಿಟಿ ಮೀನ್ಸ್ ದ ನ್ಯಾಚುರಲ್ ಕ್ವಾಲಿಟಿ ವಿಚ್ ಮೇಕ್ಸ್ ಯು ವಿನ್, ಅಷ್ಟೇ ಈಸ್ ಯುವರ್ ಕೋರ್ ಕ್ವಾಲಿಟಿ. ಇವಾಗ ಅರ್ಜುನನಿಗೆ ಬಿಲ್ಲು ಬಾಣೆ ವಿದ್ಯೆ ಗೊತ್ತಿತ್ತು, ಭೀಮನಿಗೆ ಗದಾ ಯುದ್ಧ ಗೊತ್ತಿತ್ತು, ಹುಸೇನ್ ಬೋಲ್ಟ್ಗೆ ಕಾಂಪಿಟೆನ್ಸಿ, ವಿಶ್ವೇಶ್ವರಯ್ಯಂಗೆ ಐಡಿಯಾಸ್, ರತನ್ ಟಾಟಾಗೆ ವಿಷನರಿ. ಅಂದರೆ ಇದೆಲ್ಲ ಕೋರ್ ಕ್ವಾಲಿಟಿಯಲ್ಲಿ ಬರುತ್ತೆ. 10 ಕೋರ್ ಕ್ವಾಲಿಟಿಯಲ್ಲಿ ನಿಮ್ಮದು ಯಾವುದು ಕೋರ್ ಕ್ವಾಲಿಟಿ ಅಂತ ನಾವು ರಿವೀಲ್ ಮಾಡ್ತೀವಿ. ಇವಾಗ ನಿಮಗಿರೋದು ಸೆಲ್ಫ್ ಅಚೀವ್ಮೆಂಟ್ ಅಂತ. ನಿಮ್ಮ ಫಿಂಗರ್ ಪ್ರಿಂಟ್ಸ್ ನಾವು ನೋಡಿರೋದ್ರಿಂದ ನಿಮಗೆ ಸೆಲ್ಫ್ ಅಚೀವ್ಮೆಂಟ್ ಅನ್ನೋದು ಒನ್ ಆಫ್ ದ ಕೋರ್ ಕ್ವಾಲಿಟಿ. ಈ ಸೆಲ್ಫ್ ಅಚೀವ್ಮೆಂಟ್ ಯಾರಿಗೆ ಜಾಸ್ತಿ ಇರುತ್ತೆ, ಇವರಿಗೆ ಯಾವಾಗಲೂ ಸೆಲ್ಫ್ ರಿಲಯಂಟ್ ಆಗಿ, ಇಂಡಿವಿಜುವಲ್ ಆಗಿ, ಯಾರ ಮೇಲೂ ಡಿಪೆಂಡೆಂಟ್ ಆಗ್ದಿರಾ ಐ ವಾಂಟ್ ಟು ಕ್ರಿಯೇಟ್ ಸಮಥಿಂಗ್ ಇನ್ ಮೈ ಲೈಫ್ ಅಂತ ಯಾವಾಗಲೂ ಒಂದು ಆಸೆ ಒಳಗಡೆಯಿಂದ ಇದ್ದೇ ಇರುತ್ತೆ. ಅದನ್ನು ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಪರಿಗಣನೆಗೆ ತೊಗೊಂಡೆ ಅಲ್ಲಿಂದನೇ ಅದನ್ನು ಸ್ಟಾಪ್ ಮಾಡ್ತಾ ಹೋಗ್ಬಿಟ್ರೆ ಅವ್ರಿಗೆ ಅದು ಕೋರ್ ಕ್ವಾಲಿಟಿ ಅಂತ ಲೈಫಲ್ಲಿ ರಿಯಲೈಸ್ ಆಗಲ್ಲ. ಅಂದರೆ ಈ ಕೋರ್ ಕ್ವಾಲಿಟಿಗಳು ನಿಮ್ಮ ಲೈಫಿನ ಒನ್ ಆಫ್ ದ ಪವರ್ಫುಲ್ ಟೂಲ್ ಅಂತ. ಇವಾಗ ಅರ್ಜುನನಿಗೆ ಅವನು ಬಿಲ್ಲು ಬಾಣ ವಿದ್ಯೆಯಲ್ಲೇ ಪರಿಣಿತ ಅನ್ನೋದು ಗೊತ್ತಿದ್ದಕ್ಕೆ ಅವರು ಕಷ್ಟದ ಟೈಮಲ್ಲಾಗಲಿ ಈಸಿ ಟೈಮಲ್ಲಾಗಲಿ ಅವ್ರು ಆ ಒಂದು ವಿದ್ಯೆನ ಯೂಸ್ ಮಾಡಿಕೊಂಡ್ರು. ಅವ್ರೇನಾದರೂ ಗದೆ ಯುದ್ಧನೇ ಕಲ್ತಿದ್ದೀನಿ, ನಾನು ಬೇರೆ ಬೇರೆ ವಿದ್ಯೆಗಳನ್ನು ಕಲ್ತಿದ್ದೀನಿ ಅಂತ ಟಫ್ ಟೈಮಲ್ಲಿ ಯೂಸ್ ಮಾಡೋಕ್ಕೋದ್ರೆ ಇಟ್ ನೆವರ್ ಹೆಲ್ಪ್ಸ್ ಅಂತ. ಈ ಜಗತ್ತಲ್ಲಿ ಯಾಕೆ ಎಲ್ರಿಗೂ ಫೇಲ್ಯೂರ್ಸ್ ಆಗ್ತಿದೆ ಅಂದರೆ, ಫೇಲ್ಯೂರ್ಸ್ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂದರೆ ಇಟ್ಸ್ ಅ ಮಿತ್ ಅಂತ ನಾವು ಹೇಳ್ತೀವಿ ಸರ್. ಯಾಕೆ ಅಂದರೆ ನಿಮ್ಮಲ್ಲಿರೋ ಕೋರ್ ಕ್ವಾಲಿಟಿನ ನೀವು ಯೂಸ್ ಮಾಡಿಕೊಂಡ್ರೆ ವರ್ಲ್ಡೇ ಆಕ್ಸೆಪ್ಟ್ ಮಾಡ್ಕೊಳುತ್ತೆ. ಇವಾಗ ರೆಸ್ಪೆಕ್ಟ್ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಒಂದು ನಿಮಿಷ ಹೇಳ್ತೀನಿ ಸರ್. ಇವಾಗ ರೆಸ್ಪೆಕ್ಟ್ ನನಗೆ ಯಾರೋ ಒಬ್ಬರು ಕೊಡ್ತಿಲ್ಲ ಅಂದರೆ ನಾನು ಏನು ಅನ್ಕೊಳ್ತೀನಿ, ನಾನು ಭಾರಿ ಮಿಸ್ಟೇಕ್ಸ್ ಮಾಡಿದ್ದೀನಿ, ಅವ್ರು ಹೇಳಿದ ಮಾತು ಕೇಳಿಲ್ಲ, ನಾನು ಇಷ್ಟೊತ್ತು ಪ್ರಕರಣ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಅದಕ್ಕೆ ಅವ್ರು ನನಗೆ ರೆಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಇದುವರೆಗೂ ಕಾಮನ್ ನಾಲೆಡ್ಜ್ ನಾವು ವರ್ಲ್ಡಲ್ಲಿ ಕ್ಯಾರಿ ಮಾಡ್ತಿದ್ದೀವಿ. ನಾವು ಯೂನಿಕ್ ಟ್ರೂತಲ್ಲಿ ಹಂಗೆ ಹೇಳಲ್ಲ. ವಾಟ್ ಈಸ್ ದ ಟ್ರುತ್ ಅಂತ ಹೇಳಿದ್ರೆ, ಯು ಆರ್ ಬಾರ್ನ್ ವಿತ್ ಸಮ್ ಆಫ್ ದ ಕೋರ್ ಕ್ವಾಲಿಟೀಸ್ ವಿಚ್ ಯು ಆರ್ ನಾಟ್ ಯೂಸಿಂಗ್. ದಟ್ ಈಸ್ ದ ರೀಸನ್ ವರ್ಲ್ಡ್ ಈಸ್ ನಾಟ್ ರೆಸ್ಪೆಕ್ಟಿಂಗ್ ಯು ಅಂತ. ಇಟ್ ಮೇ ಬಿ ಅಟ್ ಹೋಮ್ ಇರ್ಬೋದು ಅಥವಾ ಸೊಸೈಟಿ ಇರ್ಬೋದು. ನೀವು ಅದನ್ನು ಮಾಡೋಕ್ಕಂತಲೇ ಹುಟ್ಟಿದ್ರೆ ಅದನ್ನು ನೀವು ಮಾಡಲೇಬೇಕು. ಇಲ್ಲಾಂದರೆ ಅನ್ಕಾನ್ಷಿಯಸ್ಲಿ ನಾನು ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಅಂತ. ಈ ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪ್ನಿಯಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ ಸರ್. ಕಂಪ್ನಿಯಲ್ಲಿ ಕೆಲವೊಂದು ಪ್ರೋಸೆಸ್ ಕರೆಕ್ಟ್ ಆಗಿಲ್ಲ, ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕರೆಕ್ಟ್ ಆಗಿಲ್ಲ, ನಿಮ್ಮದು ಸೆಲ್ಫ್ ಅಚೀವ್ಮೆಂಟ್ ಫಸ್ಟ್ ರ್ಯಾಂಕಲ್ಲಿದೆ. ಇವಾಗ ನೀವು ಆ ಕಂಪ್ನಿಗೆ ಬೇಕಾಗಿರುವಂಥ ರೂಲ್ಸ್ ಸೆಟಪ್ನೆಲ್ಲ ನೀವು ಮಾಡಬೇಕು, ಕಂಪ್ನಿಗೆ ಹೇಳ್ಬೇಕು, ಬಾಸಿಗೆ ಹೇಳ್ಬೇಕು. ದೆನ್ ಬಾಸ್ ವಿಲ್ ರೆಸ್ಪೆಕ್ಟ್ ಯು. ಆವಾಗ ನಿಮಗೆ ಅಪ್ರೈಸಲ್ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ. ಇಲ್ಲಪ್ಪ ಮುರಳಿ ನಾನು ಅದನ್ನು ಮಾಡಲ್ಲ, ಅದು ಕಂಪ್ನಿ ರೂಲ್ಸ್ ರೆಗ್ಯುಲೇಷನ್ಸ್ ಹಂಗೆ ನಡ್ಕೊಂಡ್ಬಿಡಲಿ ಅಂದರೆ ನಿಮಗೆ ಎಲ್ಲರ ಮೇಲೂ ಡಿಸ್ರೆಸ್ಪೆಕ್ಟ್, ಎಲ್ಲರೂ ನಿಮ್ಮ ಮೇಲೆ ಡಿಸ್ರೆಸ್ಪೆಕ್ಟಿಂಗ್ ಫೀಲಿಂಗ್ನ ತೋರಿಸ್ತಾ ಇರ್ತಾರೆ. ಅಂದರೆ ಯು ಬಾರ್ನ್ ಫಾರ್ ಇಟ್ ಅಂತ. ಯು ಆರ್ ದ ಚೇಂಜ್ ಮೇಕರ್. ಇಫ್ ಯು ಆರ್ ನಾಟ್ ಮೇಕಿಂಗ್ ದಟ್ ಚೇಂಜ್, ವರ್ಲ್ಡ್ ವಿಲ್ ನಾಟ್ ರೆಸ್ಪೆಕ್ಟ್ ಯು ಅಂತ. ಆ್ಯಂಡ್ ನಿಮಗೆ ಹೇಳುತ್ತೆ ಅದು, ಇದು ವರ್ಕ್ ಆಗುತ್ತಾ, ಇದು ವರ್ಕ್ ಆಗಲ್ಲ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಸೆಲ್ಫ್ ಅಚೀವ್ಮೆಂಟ್ಸ್ ಇರೋರಿಗೆ ಅದೆಲ್ಲ ಗೋಚರ ಆಗ್ತಾ ಇರುತ್ತೆ ಅಂತ. ಈ ಥರ 10 ಕೋರ್ ಕ್ವಾಲಿಟಿಯಲ್ಲಿ ಕೆಲವೊಬ್ಬರಿಗೆ ಲೀಡರ್ಶಿಪ್ ಇರುತ್ತೆ, ಕೆಲವೊಬ್ಬರಿಗೆ ಕಾಂಪಿಟೆನ್ಸಿ ಜಾಸ್ತಿ ಇರುತ್ತೆ, ಕೆಲವೊಬ್ಬರಿಗೆ ಐಡಿಯಾಸ್ ಇರುತ್ತೆ. ಐಡಿಯಾಸ್ ಜಾಸ್ತಿ ಇರೋರು ಐಡಿಯಾಗಳು ಕೊಡೋ ಅಂಥ ಬಿಸ್ನೆಸ್ಸಲ್ಲೇ ಇರಬೇಕು, ಅಂಥ ಪ್ರೊಫೆಷನಿಗೆ ಹೋಗಬೇಕು. ಅವ್ರು ಲೀಡಿಂಗ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಅವರು ಐಡಿಯಾಸ್ಗಳನ್ನು, ಕಾನ್ಸೆಪ್ಟ್ಸ್ಗಳನ್ನು ಎಲ್ರಿಗೂ ಎಜುಕೇಟ್ ಮಾಡೋ ಲೆವೆಲ್ಲಿಗೆ ಅವರು ಆ ಒಂದು ಕ್ವಾಲಿಟಿನ ಯೂಸ್ ಮಾಡಿಕೊಂಡ್ರೆ ಅವ್ರಿಗೆ ಆ ಪ್ರೊಫೆಷನಲ್ಲಿ ಸಕ್ಸಸ್ ಸಿಗುತ್ತೆ ಅಂತ. ಇನ್ನು ಕೆಲವೊಬ್ಬರಿಗೆ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಕೋರ್ ಕ್ವಾಲಿಟಿ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಲೈಫ್ ವಿಷನ್ ಅಂತ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಲೈಫ್ ಎಕ್ಸ್ಪೀರಿಯನ್ಸಸ್ಸಿಂದನೇ ಅವ್ರ ಲೈಫ್ ರೂಲ್ ಆಗ್ತಾ ಇರುತ್ತೆ. ಅದೇ ಥರ ಇನ್ನೂ ಕೆಲವೊಬ್ಬರು ವ್ಯಾಲ್ಯೂಯಿಂಗ್ ಪೀಪಲ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಅಂತ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಲರ್ನಿಂಗ್ ಅಂತಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಇಂಪ್ಲಿಮೆಂಟೇಷನ್ಸ್ ಅಂತ ಇರುತ್ತೆ. ಈ ಟಾಪ್
3 ಕೋರ್ ಕ್ವಾಲಿಟಿಗಳು ಯಾವುದು ಅಂತ ನೀವು ಡಿಸೈಡ್ ಮಾಡಿಕೊಂಡು ಅವುಗಳನ್ನೇ ನಿಮ್ಮ ಲೈಫಲ್ಲಿ ನೀವು ಯಾವಾಗ ಅವೇರ್ನೆಸ್ಸಲ್ಲಿ ಯೂಸ್ ಮಾಡ್ಕೊತಿರ್ತೀರ ಅವಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಇರುತ್ತೆ. ನೀವೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ನಿಮಗೆ ಎಲ್ಲರೂ ಎಸ್ ಅಂತ ಅನ್ನಲೇಬೇಕು, ಬಿಕಾಸ್ ಯು ಆರ್ ಮೆಂಟ್ ಟು ಬಿ ಲೈಕ್ ದ್ಯಾಟ್. ಅಂದರೆ ನಾವು ಆವಾಗಲೇ ಹೇಳಿದ ಪ್ರಕಾರ ಆ್ಯಕ್ಷನ್ಸ್ ರಿಯಾಕ್ಷನ್ಸ್ ರೆಸ್ಪಾನ್ಸ್ಗಳನ್ನ ನೋಡಿ ಇವತ್ತು ನಿಮ್ಮ ಬಿಹೇವಿಯರ್ನ ಹೇಳ್ಬಿಡ್ತಾರೆ, ಟ್ಯಾಲೆಂಟ್ನ ಹೇಳ್ಬಿಡ್ತಾರೆ. ಹಂಗೆ ಹೇಳ್ಬಾರ್ದು ಅಂತ. ನಿಮ್ಮ ಹತ್ರ ಏನೋ ಇದೆಯಲ್ಲ ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಅಂತ. ನಿಮ್ಮ ಹತ್ರ ಏನಿದೆ ಅದನ್ನೇ ಎಕ್ಸ್ಪೆಕ್ಟ್ ಮಾಡಬೇಕೇ, ಇಲ್ಲ ಅಂದರೆ ನಾನು ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡ್ಕೊಳ್ತಾ ಕೂತ್ಕೊಂಡ್ಬಿಡ್ತೀನಿ ಅಂತ. ಈ ಥರ 10 ಕ್ವಾಲಿಟಿಯಲ್ಲಿ ನನಗೆ ಇವತ್ತು ಫಸ್ಟ್ ರ್ಯಾಂಕ್ ಇರೋದು ಕಾಂಪಿಟೆನ್ಸಿ. ಇನ್ನೂ ಒಂದು ಫಸ್ಟ್ ರ್ಯಾಂಕ್ ನನಗೆ ಐಡಿಯಾಸೇ ಇದೆ. ಅದಾದಮೇಲೆ ಲೈಫ್ ಎಕ್ಸ್ಪೀರಿಯನ್ಸಸ್ ಅಂತ ಇದೆ. ಅದಾದಮೇಲೆ ಇಂಪ್ಲಿಮೆಂಟೇಷನ್ ಅಂತ ಇದೆ. ನಾನು ಏನು ನೀವು ಒಳ್ಳೆ ವಿಚಾರ ಹೇಳಿದ್ರೆ ನಾನು ನಾಳೆ ಬೆಳಗ್ಗೆ ಇಂಪ್ಲಿಮೆಂಟ್ ಮಾಡಿರ್ತೀನಿ. ಇವಾಗ ವಿಶ್ವೇಶ್ವರಯ್ಯ ಅನ್ನೋದು ನಾನು ರೀಲ್ ನೋಡಿದೆ, ಇವಾಗ ನಾನು ಹೇಳಿದೆ, ಅದನ್ನು ಯೂಸ್ ಮಾಡಿಕೊಂಡೆ. ಅಂದರೆ ನಾನು ಏನೇ ನೋಡಿದ್ರೂ ಏನೇ ಕಲ್ತ್ರೂ ನೆಕ್ಸ್ಟ್ ಮೂಮೆಂಟಿಗೆ ಅದು ಎಲ್ಲಿ ಯೂಸ್ ಮಾಡ್ಕೊಬೇಕು ನನ್ನ ಬ್ರೈನ್ ನನಗೆ ಹೆಲ್ಪ್ ಮಾಡುತ್ತೆ ಅಂತ. ಆದರೆ ಕೆಲವೊಬ್ಬರಿಗೆ ಆ ಟ್ರೇಟ್ ಇರಲ್ಲ, ನೆನ್ನೆನೇ ಹೇಳ್ಕೊಟ್ಟಿರ್ತಾರೆ, ಇವತ್ತು ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಈ ಕಾಂಟೆಕ್ಸ್ಟಲ್ಲಿ ನಾನು ಏನು ಮಾಡಬೇಕು, ಈ ಥರ ಟಾಪ್ 3 ಕ್ವಾಲಿಟಿಗಳನ್ನೇ ನನ್ನ ಲೈಫಲ್ಲಿ ನಾನು ಯೂಸ್ ಮಾಡಿಕೊಂಡ್ರೆ ನನಗೆ ಬೆಲೆ ಸಿಗುತ್ತೆ. ಕಾಂಪಿಟೆನ್ಸಿ ಅಂದರೆ ಏನು, ಯಾರೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದನ್ನು ನಾನು ಮಾಡಿದಾಗ ಜನ ನನ್ನ ಒಪ್ಕೊಳ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ ಅಂತ. ಇವಾಗ ಆಟಿಸಮ್ ADHD ಅನ್ನೋದು ಕೆಲವು ಮಕ್ಕಳುಗಳಿಗೆ ಪ್ರಾಬ್ಲಮ್ ಇದೆ ಸರ್. ಅಡಲ್ಟ್ಸಿಗೆ ಆ್ಯಂಗ್ಸೈಟಿ ಮತ್ತು ಡಿಪ್ರೆಷನ್ಸ್ ಇದೆ. ನಾವು ಯೂನಿಕ್ ಟ್ರೂತಲ್ಲಿ ಏನು ಮಾಡ್ತೀವಿ, ವಿತೌಟ್ ಮೆಡಿಸಿನ್ಸ್ ವಿತೌಟ್ ಥೆರಪೀಸ್ ನಾವು ಅವರಿಗೆ 100% ಹೀಲ್ ಮಾಡ್ತೀವಿ ಅಂತ ಗ್ಯಾರಂಟಿ ಮಾಡ್ತೀವಿ. ಬಿಕಾಸ್ ಇಟ್ಸ್ ಎ ವೆರಿ ಕಾಂಪಿಟೇಟಿವ್ ಥಿಂಗ್, ಇಟ್ಸ್ ಎ ಟಫ್ ಥಿಂಗ್, ಬಟ್ ಐ ಕ್ಯಾನ್ ಮೇಕ್ ಇಟ್. ಇಟ್ ಈಸ್ ಮೈ ಕೋರ್ ಕ್ವಾಲಿಟಿ ಅಂತ. ಇದು ನನ್ನಲ್ಲಿರುವಂಥ ಒಂದು ಸಾಮರ್ಥ್ಯ. ಈ ಸಾಮರ್ಥ್ಯ ನನಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಇದನ್ನು ವ್ಯಾಲ್ಯೂ ಅಡಿಷನ್ ಜಗತ್ತಿಗೆ ಕೊಡೋಕ್ಕಾಗಲ್ಲ. ಇದನ್ನು ಬಿಟ್ಟು ನಾನು ಸುಮ್ಮನೆ ನಿಮ್ಮ ಯೂನಿಕ್ನೆಸ್ ಹೇಳ್ಕೊಡ್ತೀನಿ ಅಂದರೆ ಜನ ನನಗೆ ರೆಸ್ಪೆಕ್ಟ್ ಮಾಡಲ್ಲ. ಯಾರಿಗೆ ನೀಡಿದೆ ಆ ನೀಡಿಗೆ ನಾನು ಯಾವಾಗ ಒಂದು ಸೊಲ್ಯೂಷನ್ ಆಗಿ ಫುಲ್ಫಿಲ್ಮೆಂಟ್ ಮಾಡ್ತೀನಿ, ಆವಾಗ ಐ ಗೆಟ್ ಅ ರೆಸ್ಪೆಕ್ಟ್ ಫ್ರಮ್ ದ ವರ್ಲ್ಡ್ ಅಂತ. ಸೊ ಲೈಕ್ ವೈಸ್ ನಿಮ್ಮ ಹತ್ರ ಕೋರ್ ಕ್ವಾಲಿಟಿನ ನಿಮ್ಮ ಪ್ರೊಫೆಷ್ನಲ್ಲಿ ಯೂಸ್ ಮಾಡಬೇಕು. ಯಾವುದು ಅಂತ ನೀವು ತಿಳ್ಕೊಂಡು ಅದಾದಮೇಲೆ ಸ್ಕಿಲ್ಸ್ಗಳ ಜೊತೆ ಇಂಟೆಲಿಜೆನ್ಸ್ ಜೊತೆ ನೀವು ಯಾವಾಗ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತೀರೋ ಆವಾಗ ನಿಮ್ದು ಆ್ಯಕ್ಚುಯಲ್ ಟ್ಯಾಲೆಂಟ್ ಕಾಣಿಸುತ್ತೆ. ಆದರೆ ಇದೆಲ್ಲ ನ್ಯಾಚುರಲ್ ಟ್ಯಾಲೆಂಟ್ಗಳನ್ನು ನಮ್ಮ ಪೇರೆಂಟಿಂಗಲ್ಲಿ ಸ್ಕೂಲಿಂಗಲ್ಲಿ ನಮಗೆ ಗೊತ್ತಿಲ್ಲ, ನಾವೇ ಡ್ಯಾಮೇಜ್ ಮಾಡ್ಕೊಳ್ತಾ ಬಂದಿರ್ತೀವಿ. ದಿಸ್ ಈಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಐ ಅಗ್ರಿ ವಿತ್ ಯು. ಕೋರ್ ಕ್ವಾಲಿಟಿ ಅಂತ ಪ್ರತಿಯೊಬ್ಬ ಮಗುವಿಗೂ ಕೂಡ ಅದು ಬಂದುಬಿಟ್ಟಿರುತ್ತೆ. ಏನೋ ಒಂದು ಇರುತ್ತೆ. ನನ್ನ ಫ್ರೆಂಡ್ ಒಬ್ಬ ಚಿಕ್ಕವನಿದ್ದ, ನಾನು ಅಬ್ಸರ್ವ್ ಮಾಡಿದ್ದೆ. ಅವನು ಈವೆಂಟ್, ನಾವು ಈಗ ಒಂದು ಈವೆಂಟ್ಗಳಿರುತ್ತೆ, ಮದುವೆ ಇದೆಲ್ಲ ಇರುತ್ತಲ್ಲ. ಈಗ ನಾವು ಚಿಕ್ಕವರಿದ್ದಾಗ ಮದುವೆಗೆ ಹೋದ್ರೆ ಏನು ಮಾಡ್ತೀವಿ, ಅಕ್ಕಿ ಕಾಳು ಹಾಕೋದು, ಆಮೇಲೆ ಊಟ ಮಾಡೋದು, ಬರೋದು, ಅಷ್ಟೇ ಅಲ್ವಾ. ಬಟ್ ಅವನು, ನಾನು ಅಬ್ಸರ್ವ್ ಮಾಡಿದ್ದೆ, ಅವನು ಆ ಥರ ಈವೆಂಟ್ಗಳಲ್ಲಿ ಅವನು ತೊಡಗಿಸ್ಕೊಂಡ್ಬಿಡ್ತಿದ್ದ. ಇದೆಯಲ್ಲಿದೆ ಅವನು ಶುರು ಮಾಡ್ಕೋತಿದ್ದ ಕೆಲಸನ. ಅವ್ನು ಮುಂಚೆನೇ ಹೋಗಿ ಅದೆಲ್ಲ ಮಾಡ್ತಿದ್ದ. ಬಟ್ ಆ್ಯಕ್ಚುಲಿ ಅಂದರೆ ಅವನು ಈವೆಂಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ಅವನು ಸೂಟಬಲ್ ಆಗಿದ್ದ. ಸೂಟಬಲ್ ಇತ್ತು. ನನಗೆ ಎಂದೂ ಅದನ್ನ ಮಾಡೋಕ್ಕಾಗಿರಲಿಲ್ಲ ಲೈಫಲ್ಲಿ. ಬಟ್ ನನಗೇನೋ ನನ್ನ ಟೀಮ್ ಚೆನ್ನಾಗಿ ಸಿಕ್ಕಿದೆ, ನಾನು ಏನು ಹೇಳ್ತೀನಿ ಅದು ತುಂಬ ಚೆನ್ನಾಗಿ ಮಾಡುತ್ತೆ. ಬಟ್ ನನಗೆ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ ಅಂದರೆ ಅವಾಗ ಹೇಳ್ತಾರೆ. ನಾನು ಅವಾಗಂತೂ ನಂಗೆ ಇರಲೇ ಇಲ್ಲ ಕ್ವಾಲಿಟಿ. ಸೊ ಇವತ್ತು ಅವನು ಏನೋ ಆಗಿದ್ದಾನೆ, ತುಂಬ ಒಳ್ಳೆ ಪೊಸಿಷನಲ್ಲಿದ್ದಾನೆ. ಬಟ್ ನಾನು ಯೋಚನೆ ಮಾಡ್ತಾ ಇದ್ದೆ, ಹಾಗೆ ಒಬ್ರವರೆಗೂ ನನ್ನ ಕೋರ್ ಕ್ವಾಲಿಟಿಗಳು ಇರ್ತಾವಲ್ವಾ ಅಂಥೇಳಿ. ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದ, ಅಂದರೆ ಕ್ವಾಲಿಟಿಗಳಂದ್ರೆ ಯಾವ ಥರ ಎಲ್ಲ ಕ್ವಾಲಿಟಿಗಳು ಇರ್ತಾವೆ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಯಾರಾದ್ರೂ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ಅವ್ನು ದೂರ ಹೋಗ್ತಿದ್ದ, ಗಲೀಜಾಗ್ಬಿಡುತ್ತೆ ಅಂಥೇಳಿ. ಅದು ಕೋರ್ ಕ್ವಾಲಿಟಿ ಅಲ್ಲ, ಸುಮ್ಮನೆ ಒಂದು ಬಿಹೇವಿಯರ್ ಅಷ್ಟೇ ಅದು. ಅವನ ಮೇಲೆ ಹಿಂಗೆ ಕೈ ಇಟ್ಟರೆ ಅವನು ಹಿಂಗೆ ಮಾಡ್ತಿದ್ದ. ಹಂಗೊಬ್ಬ ಇದ್ದ. ಹಾಗೆ ಆಮೇಲೆ ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದ, ಅವನು ಚೆಸ್ ಚೆನ್ನಾಗಿ ಆಡ್ತಿದ್ದ, ಕ್ರಿಕೆಟ್ ಚೆನ್ನಾಗಿ ಆಡ್ತಿದ್ದ, ಕೇರಮ್ ಚೆನ್ನಾಗಿ ಆಡ್ತಿದ್ದ, ಹಾಡು ಚೆನ್ನಾಗಿ ಹಾಡ್ತಿದ್ದ, ಆಮೇಲೆ ಮಿಮಿಕ್ರಿ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ. ಆದರೆ ಅವ್ನ ಲೈಫಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಸರ್ ನಾವು ಯೂನಿಟ್ ಟ್ರೂತಲ್ಲಿ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಹೇಳ್ತೀವಿ, ಎವ್ರಿ ಸ್ಟ್ರೆಂತ್ ಆ್ಯಸ್ ಇಟ್ಸ್ ಓನ್ ಬ್ಲೈಂಡ್ ಸ್ಪಾಟ್ಸ್, ಎವ್ರಿ ಬ್ಲೈಂಡ್ ಸ್ಪಾಟ್ಸ್ ಆ್ಯಸ್ ಇಟ್ಸ್ ಓನ್ ಸ್ಟ್ರೆಂತ್. ಅಂಟಿಲ್ ಅನ್ಲೆಸ್ ವಿ ಗೆಟ್ ಟು ನೋ ಅಬೌಟ್ ದಿಸ್ ವಿ ಕೆನಾಟ್ ಸಕ್ಸೀಡ್ ಇನ್ ಅವರ್ ಲೈಫ್ ಅಂತ. ಇವಾಗ ನಿಮ್ಮದು ಕಾರ್ ಇದೆ, 180 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ, ಅದು ಸ್ಟ್ರೆಂತ್ ಆಫ್ ದ ಕಾರು. ಅದನ್ನು ಹೆಂಗೆ ನೀವು ಆಪ್ರೇಟ್ ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಎಷ್ಟು ಬ್ರೇಕ್ ಅಪ್ಲೈ ಮಾಡಬೇಕು ಅಂತ, ನಿಮಗೆ ಯಾವ ಕರ್ವಲ್ಲಿ, ಯಾವ ಟ್ರಾಫಿಕಲ್ಲಿ, ಯಾವ ರೋಡಲ್ಲಿ ನೀವು ಹೆಂಗೆ ಡ್ರೈವ್ ಮಾಡ್ಬೇಕಂತ ಗೊತ್ತಿಲ್ಲ. ಅಂದರೆ ಇಟ್ಸ್ ದ ಬಿಗ್ಗೆಸ್ಟ್ ಬ್ಲೈಂಡ್ ಸ್ಪಾಟ್ ಆಫ್ ಯುವರ್ ಕಾರು ಆ್ಯಂಡ್ ಯು ಅಂತ. ಅಂದರೆ ಭಗವಂತ ನಮಗೆಲ್ಲ ಕೊಟ್ಬಿಟ್ಟಿದ್ದಾನೆ ಸರ್. ಆದರೆ ಇದು ನಮಗೆ ಅವೇರ್ನೆಸ್ಸಿಗೆ ಬಂದು ನಾನು ಅದನ್ನು ಹೆಂಗೆ ಆಪ್ರೇಟ್ ಮಾಡಬೇಕಂತ ತಿಳ್ಕೊಳೋ ತನಕ ನನ್ನ ಲೈಫಲ್ಲಿ ಏನೂ ನಾನು ಬೆಸ್ಟ್ ಸಕ್ಸೀಡ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಕಾಮನ್ ರೋಡಲ್ಲಿ ಅಷ್ಟಕ್ಕೊಂದು ಸ್ಪೀಡಾಗಿ ಓಡಿಸಿದ್ರೆ ನನಗೆ ಏನಾದರೂ ಒಂದು ಇರ್ರಿಲೆವೆಂಟ್ ಇನ್ಸಿಡೆಂಟ್ ಆಗೋಗ್ಬಿಡುತ್ತೆ ಅಂತ. ಅದನ್ನೇ ನೀವು ಪ್ರಾಪರ್ ಟ್ರ್ಯಾಕಲ್ಲಿ ಓಡಿಸಿದ್ರೆ ಯು ಕ್ಯಾನ್ ಗೆಟ್ ದ ಮೆಡಲ್ ಆ್ಯಂಡ್ ಯುವರ್ ಬಿಕೇಮ್ ಎ ಸೆಲೆಬ್ರಿಟಿ ಓವರ್ ದೇರ್. ಅದಕ್ಕೆ ಎಷ್ಟೋ ಪೇರೆಂಟ್ಸ್ ಆಗಲಿ ಎವ್ರಿ ಇಂಡಿವಿಜುವಲ್ ಆಗಲಿ ಅರ್ಥ ಮಾಡ್ಕೊಳ್ಬೇಕು, ನನ್ನಲ್ಲಿ ಇರೋದು ಏನಪ್ಪ, ಅದನ್ನು ಎಲ್ಲಿ ಬಳಕೆ ಮಾಡಬೇಕಪ್ಪ. ಇವಾಗ ನಿಮ್ಮ ಹತ್ರ ಬೆಸ್ಟ್ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ನಿಮ್ಮ ಮನೇಲಿ ನಿಮ್ಮ ತಂದೆ ಇದ್ದಾರೆ, ನಿಮ್ಮ ತಾಯಿ ಇದ್ದಾರೆ, ನಿಮ್ಮ ಬ್ರದರ್ಸ್ ಇದ್ದಾರೆ. ಅವರು ಆ ಲೀಡರ್ಶಿಪ್ನ ಟ್ರೇಟ್ನ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಯು ಆರ್ ವಿನ್ನಿಂಗ್ ಇನ್ ಯುವರ್ ಲೈಫ್ ಫ್ರಮ್ ದ ಡೇ ಇಟ್ ಸೆಲ್ಫ್. ಬಟ್ ಅವ್ರು ನಿಮ್ಮ ಲೀಡರ್ಶಿಪ್ನ ಒಪ್ಕೊಳ್ಳೇ ಇಲ್ಲ ಅಂದರೆ, ನೀವು ಚಿಕ್ಕವರು ಅಂತ ನಿಮ್ಮ ಐಡಿಯಾಗಳನ್ನು, ನಿಮ್ಮ ಆ್ಯಕ್ಷನ್ಸ್ಗಳನ್ನು ರೆಸ್ಪೆಕ್ಟೇ ಮಾಡಿಲ್ಲ, ವ್ಯಾಲ್ಯೂ ಮಾಡಿಲ್ಲ ಅಂದರೆ
ದಟ್ ಲೀಡರ್ಶಿಪ್ ಈಸ್ ಖತಮ್ ಸರ್ ಅಷ್ಟೇ. ಸೊ ಅದಕ್ಕೋಸ್ಕರ ಕೌರವರಲ್ಲಿ ಏನೇನು ಲೀಡರ್ಶಿಪ್ ಏನೇನೆಲ್ಲ ಬೆಸ್ಟ್ ಕೋರ್ ಕ್ವಾಲಿಟಿಗಳಿತ್ತು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ. ಆದರೆ ದುರ್ಯೋಧನನು ಕೂಡ ಅಷ್ಟೇ ಪರಾಕ್ರಮಿ ಅಂತಲೂ ನಾವು ಕೇಳಿದ್ದೀವಿ. ಆದರೆ ಯಾವಾಗ ಅವರಿಗೆ ಯಾರೋ ಒಬ್ಬರು ಗ್ರೇಸ್ ಥರ ಅವ್ರ ಅಮ್ಮನೇ ಬಂದು ನಾನು ಎಲ್ಲ ಕವಚ ಕೊಡ್ತೀನಿ ಅಂತ ಹೇಳಿದಾಗಲೂ ಕೂಡ ಅವ್ರು ಯಾವುದೋ ಒಂದು ಮಾತನ್ನು ಕೇಳಿಸ್ಕೊಂಡು ಅಪಮಾನ ಆಗ್ಬಿಡ್ಬೋದೇನೋ ಅಂತೇಳಿ ನೇಕೆಡಾಗಿ ಬಾ ಅಂತ ಹೇಳಿದಾಗ ಅವ್ರು ನೇಕೆಡಾಗಿ ಹೋಗದೆ ಬಾಳೆದೆಲೆ ಎತ್ಕೊಂಡು ಹೋದಾಗ ಅವ್ರ ತೊಡೆಗಳಿಗೆ ಸಿಗಬೇಕಾಗಿರೋ ಅಂಥ ಒಂದು ಮಮ್ಮನ್ ಬ್ಲೆಸ್ಸಿಂಗ್ಸ್, ಅವ್ರ ತಾಯಿಯ ಬ್ಲೆಸ್ಸಿಂಗ್ಸ್ ಇದ್ದೇ ಇರಬೇಕಾದ್ರೆ ಪ್ರೊಟೆಕ್ಷನ್ ಸಿಕ್ಕಲಿಲ್ಲ. ದಟ್ ಈಸ್ ಬಿಕಮ್ ಅ ವೀಕ್ನೆಸ್ ಪಾರ್ಟ್ ಫಾರ್ ಹಿಸ್ ಲೈಫ್ ಅಂತ. ಅದಕ್ಕೆ ಎಷ್ಟೊಂದ್ಸತಿ ನಮಗೆ ನಮ್ಮ ಲೈಫಲ್ಲಿ ಯಾರು ಎಲ್ಡರ್ಸ್ ಏನು ಹೇಳ್ತಾರೆ ಅದು ಅರ್ಥ ಮಾಡ್ಕೊಳೋ ಶಕ್ತಿ ಇರಲ್ಲ. ಬಿಕಾಸ್ ನಮ್ಮದುಗಳೇ ಏನೇನೋ ಪರ್ಸೆಪ್ಷನ್ಗಳಿರುತ್ತಲ್ಲ, ಆ ಕಾರಣಕ್ಕೋಸ್ಕರ ನಾವು ಕೆಲವೊಂದು ಸತಿ ಎಲ್ಡರ್ಸ್ಗಳನ್ನ ಎಕ್ಸ್ಪರ್ಟ್ ಅಂತಲೂ ಒಪ್ಕೊಳಕ್ಕೆ ಆಗ್ತಿರಲ್ಲ, ಅವ್ರದ್ದೇನು ಕೇಳಬೇಕು ಅನ್ನೋ ಥಾಟೂ ಇರ್ಬೋದು. ಬಟ್ ವೈ ಕಾಂಟ್ ವಿ ಸಿಟ್ ಫಾರ್ ದ ಡಿಸ್ಕಷನ್ಸ್? ಇಟ್ ಈಸ್ ಹ್ಯಾಪನಿಂಗ್ ಇನ್ ಎವ್ರಿ ಕಂಪನಿ ಅಲ್ವಾ ಸರ್? ಅಲ್ಲಿ ಆದ್ರೇ ಅದು ಗ್ರೋತ್ ಇರುತ್ತೆ. ನಾವು ಫ್ಯಾಮಿಲಿಯಲ್ಲಿ ಇದನ್ನು ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ನನ್ನ ಸ್ಟ್ರೆಂತೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನೇ ಡೈಲಮದಲ್ಲಿದ್ದೀನಿ, ನನಗೆ ಡ್ಯುಯಲ್ ಥಾಟ್ಸ್ ಇದೆ, ನನಗೆ ಕನ್ಫ್ಯೂಷನ್ಸ್ ಇದೆ. ಈ ಕನ್ಫ್ಯೂಷನ್ಸು ಡ್ಯುಯಲ್ ಥಾಟ್ಸ್ ಎಲ್ಲ ನಮಗೆ ರೆಗ್ಯುಲರ್ ಆಗಿದ್ದರೆ ಫಿಯರ್ಸ್ ನಮ್ಮನ್ನ ರೂಲ್ ಮಾಡುತ್ತೆ. ಎಸ್, ಮೊದಲನೇದು ಕೋರ್ ಕ್ವಾಲಿಟಿ, ಇನ್ನೊಂದು ಇಂಟೆಲಿಜೆನ್ಸ್ ಮತ್ತು ಸ್ಕಿಲ್ ಅಂತ ಹೇಳಿದ್ರಿ. ಇವಾಗ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡೋಣ ಸರ್. ದೇರ್ ಆರ್ 8 ಇಂಟೆಲಿಜೆನ್ಸಸ್ ಇನ್ ದಿಸ್ ವರ್ಲ್ಡ್ ಅಂತ. ಈ 8 ಇಂಟೆಲಿಜೆನ್ಸ್ ಪ್ರಕಾರ ನಮ್ದು ಎಂಟರ್ ಎಜುಕೇಷನ್ ಸಿಸ್ಟಮ್ ಇರೋದು. ಎನಿ ಪ್ರೊಫೆಷನ್ ಇನ್ ದ ವರ್ಲ್ಡ್ ಆಲ್ ಕಮ್ ಅಂಡರ್ ದೀಸ್ 8 ಇಂಟೆಲಿಜೆನ್ಸಸ್ ಓನ್ಲಿ. ಸೊ ಅದರಲ್ಲಿ ನಾವೇನು ಮಾಡ್ತೀವಿ, ಡಾಮಿನೆಂಟ್ 3 ಇಂಟೆಲಿಜೆನ್ಸಸ್ ಯಾವುದು ಅಂತ ನಿಮಗೆ ಫೈಂಡ್ ಔಟ್ ಮಾಡಿ ಕೊಡ್ತೀವಿ. ಆದರೂ ಪ್ರಕಾರವಾಗಿರುವಂಥ ಪ್ರೊಫೆಷನ್ಗೆ ನೀವು ಹೋಗಬೇಕು. ಈ 8 ಇಂಟೆಲಿಜೆನ್ಸಲ್ಲಿ ಮೊದಲನೇದು ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂತ. ಈ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಇರೋರಿಗೆ ಸಮಾಜ ಸೇವೆ ಮಾಡೋದಂದರೆ ಸಖತ್ ಇಷ್ಟ. ಯಾಕೆ ಮುರಳಿ ಇವರಿಗೆ ಇದು ಇಷ್ಟ ಆಗುತ್ತೆ? ಏನಾದರೂ ಸೈನ್ಸ್ ಇದೆ ಇದರಿಂದ? ಹೌದು ಸರ್, ಇವರು ಪೀಪಲ್ ಸೈಕಾಲಜಿನ ಟಕ್ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ವಿತೌಟ್ ಇಂಟರಾಕ್ಷನ್ ವಿತ್ ಅ ಪರ್ಸನ್ ದೇ ಕ್ಯಾನ್ ಅನಲೈಸ್ ವಿತ್ ದರ್ ಇಂಟೆಲಿಜೆನ್ಸಸ್, ದಿಸ್ ಪರ್ಸನ್ ಈಸ್ ಎಲಿಜಿಬಲ್ ಟು ಡೂ ದಿಸ್ ಪರ್ಸನ್ ಈಸ್ ಗುಡ್ ಆರ್ ಬ್ಯಾಡ್ ಅಂತ ಅವ್ರ ಬ್ರೈನ್ ಟ್ರೇಸ್ ಔಟ್ ಮಾಡಿಬಿಡುತ್ತೆ. ಇಟ್ ಈಸ್ ಆಲ್ ಆಪರೇಟಿಂಗ್ ಬೈ ಅನ್ಕಾನ್ಷಿಯಸ್ ಮೈಂಡ್ ಅಂತ. ಈ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಇರೋರಿಗೆ ಒಂದು ಬ್ಲೈಂಡ್ ಸ್ಪಾಟ್ ಇರುತ್ತೆ ಲೈಫಲ್ಲಿ. ದೇ ವಿಲ್ ನಾಟ್ ಮಿಂಗಲ್ ವಿತ್ ಎವರಿ ಇಂಡಿವಿಜುವಲ್ಸ್. ಇಸ್ ಅ ಬಿಗ್ಗೆಸ್ಟ್ ಬ್ಲೈಂಡ್ ಸ್ಪಾಟ್. ನಾನು ಆಗಲೇ ಹೇಳಿದೆ, ಅದು ಒಂದು ಸ್ಟ್ರೆಂತ್ ಇರ್ಬೋದು, ಆದರೆ ಅವ್ರ ಜನಗಳ ಜೊತೆ ಮಿಂಗಲ್ ಆಗಲ್ಲ. ಬಿಕಾಸ್ ಜನಗಳ ನೇಚರಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ವ. ಅವಾಗ ಅವ್ರ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿಲ್ಲ ಅಂದರೆ ಅವ್ರ ಜೊತೆ ಕನೆಕ್ಟ್ ಆಗಲ್ಲ. ಯಾವಾಗ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಡಾಮಿನೆಂಟ್ ಇದ್ದು ದುಡ್ಡೆಲ್ಲ ಜನಗಳ ಹತ್ರನೇ ಇದೆ, ನಾವು ಅವ್ರ ಜೊತೆನೇ ಮಿಂಗಲ್ ಆಗಿಲ್ಲ, ಅವ್ರ ಜೊತೆನೇ ಬೆಳೆದಿಲ್ಲ ಅಂತ ಹೇಳಿದ್ರೆ ಅವ್ರ ಹತ್ರನೇ ವೀಕ್ನೆಸ್ ಇರಬೇಕಾದ್ರೆ ನೀವು ಅವ್ರಿಗೆ ಎಜುಕೇಟ್ ಮಾಡಬೇಕು, ಅವ್ರಿಗೆ ಪ್ರಾಡಕ್ಟ್ ಕೊಡಬೇಕು. ನೀವು ಅದನ್ನು ಕೊಟ್ಟಿಲ್ಲ ಅಂದರೆ you are living with your own philosophy. That philosophy is not adding value to your life. With this reason, what you need to do, you need to overcome from that blind spot. ಆ ಬ್ಲೈಂಡ್ ಸ್ಪಾಟಿಂದ ಹೊರಗಡೆ ಬಂದಿಲ್ಲ ಅಂದರೆ ಇಟ್ ಕೆನಾಟ್ ಬಿ ವರ್ಕ್ ಫಾರ್ ಯುವರ್ ಲೈಫ್ ಅಂತ. ನೆಕ್ಸ್ಟ್ ಇಂಟೆಲಿಜೆನ್ಸ್ ಇಸ್ ವಿಜುವಲ್ ಇಂಟೆಲಿಜೆನ್ಸ್ ಅಂತ ಸರ್. ಈ ವಿಜುವಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರೋರಿಗೆ ಈ ಕ್ರಿಯೇಟಿವಿಟಿ, ಆರ್ಟ್ಗಳು, ಡ್ರಾಯಿಂಗು, ಪೇಂಟಿಂಗು ಈ ಥರದ ಪ್ರೊಫೆಷನಿಗೆ ಹೋಗ್ಬೇಕು ಅವರು. ನೀವು ಇವತ್ತು ಒಂದು ಬ್ಯೂಟಿಫುಲ್ ಡ್ರಾಯಿಂಗ್ ಮಾಡಿರಂದರೆ ನೆಕ್ಸ್ಟ್ ಡೇ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ. ಈ ಪಿಕಾಸೋ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಲ್ ದೀಸ್ ಥಿಂಗ್ಸ್. ಸೊ ಈ ಥರ ಇಂಟೆಲಿಜೆನ್ಸ್ ಇರೋರು ಯೂಶ್ವಲ್ ಆಗಿ ಯಾರ ಹತ್ರನೂ ಮಿಸ್ಟೇಕ್ಸ್ ಹುಡುಕಲ್ಲ. ಇವರಿಗೆ ಪೀಸ್ ಜಾಸ್ತಿ. ಎಲ್ಲಿ ರಾಂಗ್ ಥಿಂಗ್ಸ್ ಕಾಣಿಸುತ್ತೆ ಅವ್ರಿಗೆ ಅದನ್ನು ಕರೆಕ್ಷನ್ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸ್ಮೂತಾಗಿ ಹೋಗ್ತಾ ಇರ್ತಾರೆ. ಆದರೆ ಈ ಒಂದು ವಿಜುವಲ್ ಇಂಟೆಲಿಜೆನ್ಸ್ ಯಾರಿಗೆ ಕಡಿಮೆ ಇರುತ್ತೆ ಇವರು ಎಲ್ಲರಲ್ಲೂ ಮಿಸ್ಟೇಕ್ಸ್ ಹುಡುಕ್ತಿರ್ತಾರೆ. ಅವ್ರಿಗೆ ಗುಡ್ನೆಸ್ ಹುಡ್ಕೋಕ್ಕೆ ಬರಲ್ಲ ಸರ್. ದೇ ಆಲ್ವೇಸ್ ಫೈಂಡ್ ಮಿಸ್ಟೇಕ್ಸ್ ಇನ್ ಪೀಪಲ್ ಆ್ಯಂಡ್ ದೇ ಬಿಕೇಮ್ ಅನ್ಹ್ಯಾಪಿ ಇನ್ ದೇರ್ ಲೈಫ್ ಆ್ಯಂಡ್ ಅದರ್ ಇಂಟೆಲಿಜೆನ್ಸಸ್ ಕೆನಾಟ್ ಬಿ ಯೂಸ್ ಇನ್ ದೇರ್ ಲೈಫ್ ಜಸ್ಟ್ ಬಿಕಾಸ್ ದೇ ಆಲ್ವೇಸ್ ಫೈಂಡ್ ದ ಮಿಸ್ಟೇಕ್ಸ್ ಇನ್ ದೇರ್ ಲೈಫ್ ಅಂತ. ಓಕೆ, ದಟ್ ಇಸ್ ವಿಜುವಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತ. ಎನಿ ಸ್ಪೋರ್ಟ್ಸ್ ಪೀಪಲ್, ಎನಿ ಡ್ಯಾನ್ಸರ್ಸ್, ಎನಿ ಆ್ಯಕ್ಟಿಂಗ್ ಪೀಪಲ್, ದೇ ಆಲ್ ಕಮ್ ಅಂಡರ್ ದಿಸ್ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತ. ಈ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಇರೋರು ಎಲ್ಲರೂ ಜಿಮ್ನಾಸ್ಟಿಕ್ಸ್ ಆಗ್ಬೋದಾ ಅಂತ ಒಂದು ದೊಡ್ಡ ಪ್ರಶ್ನೆ. ಇದೆಲ್ಲ ನಮ್ಮ ರಿಸರ್ಚ್ ಇದು. ಸೊ ಇಲ್ಲಿ ಯಾರಿಗೆ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ತುಂಬ ಡಾಮಿನೆಂಟ್ ಇರುತ್ತೆ ದೇ ಕ್ಯಾನ್ ಬಿಕಮ್ ಸ್ಪೋರ್ಟ್ಸ್ ಪೀಪಲ್. ಯಾರಿಗೆ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಕಡಿಮೆ ಇರುತ್ತೆ ದೇ ಕ್ಯಾನ್ ಬಿಕಮ್ ಜಿಮ್ನಾಸ್ಟಿಕ್ಸ್. ಜಾಸ್ತಿ ಇದ್ದರೆ ಅಥ್ಲೆಟ್ಸು ಆಗ್ಬಿಡ್ಬೋದು ಅವರು. ಕಡಿಮೆ ಇದೆ ಅಂದರೆ ಅವ್ರು ಜಿಮ್ನಾಸ್ಟಿಕ್ಸ್ಗಳ ಮೇಲೇ ಜಾಸ್ತಿ ಫೋಕಸ್ ಮಾಡಬೇಕು. ಆವಾಗ ದೇ ಕ್ಯಾನ್ ರಿಯಲಿ ಪರ್ಫಾರ್ಮ್ ದ ಬೆಸ್ಟ್ ಅಂತ. ಇಲ್ಲಿ ಕೆಲವೊಂದು ಸ್ಪೋರ್ಟ್ಸ್ಗಳಿಗೆ, ಕೆಲವೊಂದು ಆ್ಯಕ್ಟಿವಿಟಿಗಳಿಗೆ ಸ್ಟ್ಯಾಮಿನಾ ಜಾಸ್ತಿ ಬೇಕಾಗುತ್ತೆ, ಕೆಲವೊಂದುಗಳಿಗೆ ಸ್ಟ್ಯಾಮಿನಾ ಬೇಕಾಗಿರಲ್ಲ, ಆರ್ಟ್ ಬೇಕಾಗಿರುತ್ತೆ, ಸ್ಕಿಲ್ ಬೇಕಾಗಿರುತ್ತೆ. ಅದನ್ನು ನಾನು ಹೆಂಗೆ ಪರ್ಫಾರ್ಮ್ ಮಾಡ್ತಿದ್ದೀನಿ ಇನ್ನು ವೆರಿ ಶಾರ್ಟ್ ಸ್ಪ್ಯಾನಲ್ಲಿ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಆರ್ಟ್ ಬೇಕಾಗುತ್ತೆ. ಸೊ ಹಂಗಿರಬೇಕಾದ್ರೆ ಇವಾಗ ಎಷ್ಟೊಂದು ಪೇರೆಂಟ್ಸ್ಗಳಿಗೆ ನಾವು ನಮ್ಮ ಮಕ್ಳುಗಳ ಸ್ಟ್ರೆಂತ್ ಏನು, ಇವಾಗಲಿಂದ ನಾನು ಟ್ರೈನಿಂಗ್ ಮಾಡಬೇಕು ಅಂತೆಲ್ಲ ತುಂಬ ಡ್ರೀಮ್ ಇದೆ ಅವ್ರಿಗೆ. ಬಿಕಾಸ್ ಅವ್ರಿಗೆ ಎಲ್ಲ ಬೇಸಿಕ್ ಫೆಸಿಲಿಟಿಗಳಿದೆ, ಹಣ ಇದೆ, ಕಾರ್ ಇದೆ, ಮನೆ ಇದೆ, ಎಲ್ಲ ಇದೆ. ಬಟ್ ನನ್ನ ಮಕ್ಳನ್ನ ಏನಾದರೂ ಒಂದರಲ್ಲಿ ಎಕ್ಸೆಲ್ ಮಾಡ್ಬೇಕಂತ ಆಸೆ. ಯಾವುದರಲ್ಲಿ ಅಂತ ನಮಗೆ ಟ್ರೇಸ್ ಔಟ್ ಮಾಡೋಕ್ಕೆ ಯಾವುದು ಮೀಡಿಯಮ್ ಇಲ್ಲದೆ ಇರುವಾಗ ನಾವು ವಿತ್ ಆಲ್ ದ ಸೈಂಟಿಫಿಕ್ ನಾಲೆಡ್ಜ್ ವಿ ವಿಲ್ clarify that, we will certify that this person can achieve in this ಅಂತ.
ಅಲಾಂಗ್ ವಿತ್ ದಿಸ್ ಕೈನೆಸ್ಟಿಕ್ ಇಂಟೆಲಿಜೆನ್ಸ್ ಎಲ್ಲ ಬೇರೆ ಬೇರೆ ಅದರ್ ಪ್ಯಾರಾಮೀಟರ್ಸ್ ಎಲ್ಲ ಬರುತ್ತೆ ಸರ್. ಈಗ ಬಾಡಿ ಸ್ಟಾಮಿನಾ ಅನ್ನೋದನ್ನು ಕೂಡ ಅವ್ರ ಗ್ರಾಸ್ಪಿಂಗ್ ಸ್ಪೀಡ್ ಮೇಲೆ ನಾವು ಹೇಳೋಕ್ಕಾಗುತ್ತೆ. ವೆನ್ ಇಟ್ ಇಸ್ ಅನ್ ಹೈಯರ್ ಸೈಡ್ ದಟ್ ಪರ್ಸನ್ ಈಸ್ ಎಲಿಜಿಬಲ್ ಟು ಗೋ ಫಾರ್ ಸ್ಪೋರ್ಟ್ಸ್ ಅಂತ. ಸೊ ಹಂಗಿರ್ಬೇಕಾದ್ರೆ ಎಲ್ಲ ಪರ್ಮ್ಯುಟೇಷನ್ ಕಾಂಬಿನೇಷನ್ ಮೇಲೆ ಮಾಡ್ತೀವಿ. ನೆಕ್ಸ್ಟ್ ಈಸ್ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂತ ಸರ್. ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಯಾರಿಗೆ ಡಾಮಿನೆಂಟ್ ಇರುತ್ತೆ ಅವ್ರಿಗೆ ವರ್ಲ್ಡನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡೋಕ್ಕೆ ಇಷ್ಟ ಇರುತ್ತೆ. ಅವ್ರು ತುಂಬ ಸೆನ್ಸಿಬಲ್ ಇರ್ತಾರೆ. ಈ ಥರ ವ್ಯಕ್ತಿಗಳು ಚಿಕ್ಕ ವಯಸ್ಸಿಂದ ಪ್ರೀತಿಯನ್ನು ಅಪ್ಪ ಅಮ್ಮನಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರೋರು ಇವ್ರ ಲೈಫಲ್ಲಿ ನಾನು ಅಡಲ್ಟ್ ಏಜಿಗೆ ಬಂದಮೇಲೆ ಟೀನೇಜಿಗೆ ಬಂದಮೇಲೆ ಪ್ರೀತಿನ ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋ ರಿಯಲೈಸೇಷನಿಗೆ ಬಂದಿಲ್ಲ ಅಂದರೆ ದೇ ವಿಲ್ ಆಲ್ವೇಸ್ ಸಫರ್ ಇನ್ ದೇರ್ ಲೈಫ್. ದೋಸ್ ಪೀಪಲ್ ಆರ್ ಗೆಟ್ಟಿಂಗ್ ಇನ್ ಟು ಡಿಪ್ರೆಷನ್ ನವ ಡೇಸ್. I mean to say that people who are born with high level of musical intelligences, they have got ಅಬಂಡೆಂಟ್ ಲೆವೆಲ್ ಆಫ್ ಲವ್ ವಿತ್ ದೆಮ್ಸೆಲ್ಫ್ ಅಂತ. ನನ್ನ ಹತ್ರ ಇದ್ದು ಹೊರಗಡೆ ಹುಡ್ಕೋದ್ರೆ ಏನಾಗುತ್ತೆ, ನಿಮ್ಮ ಆಲ್ರೆಡಿ ಅನ್ಕಾನ್ಷಿಯಸ್ ಮೈಂಡಿಗೆ ಗೊತ್ತು ಮುರಳಿ ಹತ್ರ ಅದಿದೆ ನಾನು ಕೊಡಬಾರ್ದು ಅಂತ. ಅವಾಗ ನಿಮಗೆ ಕೊಡೋಕೆ ಆಗ್ತಿರಲ್ಲ. ನನಗೆ ನಿನ್ನ ಹತ್ರನೇ ಇದೆಯಲ್ಲಮ್ಮ, ನಿನ್ನ ಹತ್ರನೇ ಇರಪ್ಪ ಅಂತ ನೀವು ಅನ್ಕೊಂಡಿರ್ತೀರ. ಆದರೆ ನಿಮ್ಮ ಕಾನ್ಷಿಯಸ್ನೆಸ್ಗೆ ಬರಲ್ಲ. ಅದು ಅನ್ಕಾನ್ಷಿಯಸ್ ಲೆವೆಲಲ್ಲಿ ಆ ಡೇಟಾ ಇರುತ್ತೆ. ಸೊ ಈ ಥರ ಇಂಡಿವಿಜುವಲ್ಸ್ಗಳು ಎಲ್ಲರೂ ಲವ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾನು ಎಕ್ಸ್ಪೆಕ್ಟ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಇವ್ರಿಗೆ ಏನೂ ಸಿಗಲ್ಲ. ದೀಸ್ ಇಂಡಿವಿಜುವಲ್ ಗೆಟಿಂಗ್ ಇನ್ ಟು ಡಿಪ್ರೆಷನ್ಸ್. ಸೊ ಹಾಗಾಗಿ ಎನಿ ಕೈಂಡ್ ಆಫ್ ಡಿಪ್ರೆಷನ್ಸ್ ಆರ್ ಆಂಗ್ಸೈಟಿಗೆ ನಾವಿಲ್ಲಿ ಸೊಲ್ಯೂಷನ್ಸ್ ಕೊಡೋಕ್ಕಾಗುತ್ತೆ. ಈ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರೋರು ಯಾವ ಮ್ಯೂಸಿಕನ್ನು ಬೇಕಾದ್ರೂ ಕಲಿಬೋದು. ಅದು ತಬಲ ನುಡ್ಸೋದಾರು ಆಗಿರ್ಬೋದು, ಆಡೋದಾದ್ರೂ ಆಗಿರ್ಬೋದು. ಆದರೆ ಇದರಲ್ಲೂ ಕೆಲವೊಂದು ಸರ್ಟೆನ್ ಪ್ಯಾರಾಮೀಟರ್ಸ್ ಇರುತ್ತೆ ನಮಗೆ. ಆ ವ್ಯಕ್ತಿ ಏನಾದರೂ ವಿಜುವಲ್ ಇಂಟೆಲಿಜೆನ್ಸ್ ಆಗಿದ್ರೆ, ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಆಗಿದ್ರೆ. ಸೊ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಇರೋರು ಇನ್ಸ್ಟ್ರೂಮೆಂಟಲ್ ಸೈಡ್ ಹೋಗಬೇಕು ಅವರು. ಸೊ ವಿಜುವಲ್ ಇದ್ದರೆ ಪಾಪ ಅವ್ರು ಆಡೋಕ್ಕೆ ನುಡ್ಸೋಕ್ಕೆಲ್ಲ ಹೋಗ್ಬಾರ್ದು, ಅವ್ರಿಗೆ ತುಂಬ ಕನ್ಫ್ಯೂಷನ್ಸ್ಗಳಿರುತ್ತೆ ಅಂತ. ಆಡಿಟರಿ ಯಾರಿಗೆ ಲರ್ನಿಂಗ್ ಮೆಥಡ್ ಇರುತ್ತೆ ಅವರೆಲ್ಲ ನ್ಯಾಚುರಲ್ ಆಗಿ ಸಿಂಗಿಂಗ್ ಎಲ್ಲ ಕಲ್ತ್ಕೊಳ್ಬೋದು. ದೇ ಕ್ಯಾನ್ ರಿಯಲಿ ಎಕ್ಸೆಲ್ ಇನ್ ಇಟ್ ಅಂತ. ಅಂದರೆ ಪ್ರತಿಯೊಂದು ಇಂಟೆಲಿಜೆನ್ಸಿಗೂ ಅದ್ರದ್ದು ಸ್ಟ್ರೆಂತ್ ಇದೆ. ಅದ್ರ ಪ್ರಕಾರನೇ ಹೋದರೆ ಯು ವಿಲ್ ಎಕ್ಸೆಲ್ ಇನ್ ದಟ್. ಇದೇ ಅಂದ ತಕ್ಷಣ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಆಮೇಲೆ ಅದು ಅಡೆತಡೆಗಳು ಬಂದುಬಿಡುತ್ತೆ. ಆಮೇಲೆ ವರ್ಕ್ ಆಗಲಿ ಅಂತ ಮತ್ತೆ ನಾವು ಬ್ಲೇಮ್ ಮಾಡ್ಕೊಳ್ತಾ ಕೂತ್ಕೊತೀವಿ. ನೆಕ್ಸ್ಟ್ ಈಸ್ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಅಂತ. ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಇರೋರಿಗೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ತುಂಬ ಜಾಸ್ತಿ. ಅಂದರೆ ಅವ್ರಿಗೆ ಏನೋ ಒಂದು ಥಾಟ್ ಬರುತ್ತೆ, ನಾನು ಇದನ್ನು ಮಾಡಬೇಕು ಅಂತ. ಅವ್ರು ಅದನ್ನು ಮಾಡೋಕ್ಕೆ ಬಿಟ್ಬಿಡ್ಬೇಕು. ನಾವು ಜೊತೆಲಿರೋರು ಅದನ್ನು ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಅವ್ರು ಎಲ್ಲ ಥರ ಸುತ್ತಾಡಿಕೊಂಡು ಯಾವುದೋ ಒಂದು ಟೈಮ್ ಅಂದಮೇಲೆ ಮತ್ತೆ ಅವ್ರಿಗೆ ಬೇಕಾಗಿದ್ದನ್ನೇ ಮಾಡ್ತಾರೆ. ದಿಸ್ ಬಿಕಾಸ್ ವೈ ದೀಸ್ ಪೀಪಲ್ ಆರ್ ಲೈಕ್ ದಿಸ್ ಅಂತ ಹೇಳಿದ್ರೆ, ದೀಸ್ ಪೀಪಲ್ ಆರ್ ಹೈಲಿ ಬಿಲೀವರ್ ಇನ್ ದರ್ ಓನ್ ಸೆಲ್ಫ್ ಅಂತ. ಇವ್ರು ಎಕ್ಸ್ಟರ್ನಲ್ ವರ್ಲ್ಡನ್ನ ಅಷ್ಟು ಈಸಿಯಾಗಿ ಬಿಲೀವ್ ಮಾಡಲ್ಲ ಅಂತ. ದೇ ಬಿಲೀವ್ ಇನ್ ದೆಮ್ ಸೆಲ್ಫ್ ಎ ಲಾಟ್. ಅಂದರೆ ನನ್ನನ್ನು ನಾನು ನಂಬಿ ಮಾಡಿದಾಗ ಎಲ್ಲದೂ ವರ್ಕ್ ಆಗುತ್ತೆ ಅಂತ ಎಲ್ಲ ಲೆಜೆಂಡ್ಸು ಅದನ್ನೇ ಹೇಳಿದ್ದಾರೆ. ಅವ್ರಿಗೆ ಅದು ಇರಬೇಕಾದ್ರೆ ನಾವು ಮಾಡೋಕ್ಕೆ ಬಿಡಬೇಕಲ್ವಾ. ಇವಾಗ ನಾವು ಯಾವಾಗ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಮೆಂಬರ್ಸ್ ನೀನು ಇದು ಮಾಡಬೇಡ ಇದು ಮಾಡು ಅಂತ ಹೇಳ್ತೀವಿ, ಆಗ ಅವ್ರು ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ದ್ಯಾಟ್ ಈಸ್ ದ ಮೂಮೆಂಟ್ ಆಲ್ಸೋ ದೇ ಕ್ಯಾನ್ ಗೋ ಫಾರ್ ದ ಡಿಪ್ರೆಷನ್ಸ್ ಅಂತ. ಅದೇ ಥರ ನೆಕ್ಸ್ಟ್ ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಇದೆ ಸರ್. ಲಾಜಿಕಲ್ ಇಂಟೆಲಿಜೆನ್ಸ್ ಇರೋರಿಗೆ ಯಾವಾಗಲೂ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಕ್ಲಾರಿಟಿನ ಬೇಗ ಗೇನ್ ಮಾಡ್ಕೊಳೋ ಅಂಥ ಒಂದು ಎಕ್ಸ್ಪರ್ಟೈಸ್ ಇರುತ್ತೆ ಅಂತ. ಅಂದರೆ ಲಾಜಿಕಲ್ ಅನಾಲಿಸಿಸ್ನ ತುಂಬ ಚೆನ್ನಾಗಿ ಮಾಡೋಕ್ಕಾಗತ್ತೆ ಅಂತ. ಸೊ ದೀಸ್ ಪೀಪಲ್ ಆರ್ ಗುಡ್ ಅಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಅಂತ ನಾವು ಕರಿತೀವಿ. ಈ ಲಾಜಿಕಲ್ ಇಂಟೆಲಿಜೆನ್ಸ್ ಇರೋರಿಗೆ ರಿಸರ್ಚು ಸಖತ್ ವರ್ಕ್ ಆಗುತ್ತೆ. ಇವಾಗ ನಾವು ಅಂದ್ಕೊಂಡಿದ್ದೀವಿ ಸರ್ ಲಾಯರ್ಗೆ ಲಾಜಿಕ್ ಇರಬೇಕಂತ. ಹಂಗಿಲ್ಲ ಸರ್. ಅದು ಲಾಯರಿಗೆ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಇರಬೇಕು. ಎಷ್ಟು ಪದಗಳನ್ನು ನಾನು ಎಷ್ಟು ಫ್ಲೂಯೆಂಟಾಗಿ ಮಾತಾಡ್ತಿದ್ದೀನಿ, ಯಾವ ಮಾಹಿತಿನ ಯಾವಾಗ ಹೇಳ್ತಾ ಇದ್ದೀನಿ ಅನ್ನೋ ಭಾಷಾ ಜ್ಞಾನ ಇದ್ದರೆ ಸಾಕೋರು. ಆದರೆ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಇರೋರಿಗೆ ಲಾಜಿಕ್ ಇರಬೇಕು ಅನ್ನೋ ಭ್ರಮೆಯಲ್ಲಿದ್ದಾಗ ಅವ್ರು ಅದಕ್ಕೆ ಹೋಗಲ್ಲ ಲಾಯರ್ಸ್. ಸೊ ಲಾಜಿಕ್ ಇದ್ದರೆ ಸಾಕು, ಅಂದರೆ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಇದ್ದರೆ ಸಾಕು, ಅವ್ರು ಲಾಯರ್ ನ್ಯಾಚುರಲಾಗಿ ಆಗೋಗ್ಬಿಡ್ಬೋದು ಅಂತ. ಈ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಯಾರಿಗೆ ಜಾಸ್ತಿ ಇದೆ, ಇವರೆಲ್ಲ ಆಥರ್ಸ್, ಇವರೆಲ್ಲ ಟ್ರೈನರ್ಸ್, ಇವರೆಲ್ಲ ಸ್ಪೀಕರ್ಸ್. ಬಿಕಾಸ್ ಅವ್ರಿಗೆ ವರ್ಡ್ಸ್ಗಳು ನ್ಯಾಚುರಲಾಗಿ ಸಿಗ್ತಾನೇ ಇರುತ್ತೆ ಅಂತ. ಅದಿದೆ ಅಂತ ನನಗೆ ಗೊತ್ತಾದಾಗ ವೈ ಕಾಂಟ್ ಐ ಗೋ ಫಾರ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್ ಸೊ ದಟ್ ಐ ಕ್ಯಾನ್ ನ್ಯಾಚುರಲಿ ಎಕ್ಸೆಲ್ ಓವರ್ ದೇರ್ ಅಂತ. ಸೊ ಅದೇ ಥರ ನೆಕ್ಸ್ಟ್ ಇಂಟೆಲಿಜೆನ್ಸ್ ಬಂದುಬಿಟ್ಟು ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ. ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಇರೋರಿಗೆ ಅಗ್ರಿಕಲ್ಚರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗಿಡ ಮರ ಪ್ರಾಣಿ ಪಕ್ಷಿ ಲ್ಯಾಂಡ್ಸ್ಕೇಪ್ ಕೋರ್ಡ್ ಯಾರ್ಡ್ಸ್ ಇವುಗಳನ್ನೆಲ್ಲ ರೆಡಿ ಮಾಡೋದ್ರಲ್ಲಿ ದೇ ಆರ್ ಎಕ್ಸಲೆಂಟ್ ಇನ್ ಇಟ್ ಅಂತ. ಸೊ ಅವ್ರು ಅದನ್ನು ಬಿಟ್ಟು ಬೇರೆ ಇನ್ನೇನೋ ಮಾಡ್ತೀವಿ ಅಂದರೆ ಇಟ್ ಡಸಂಟ್ ವರ್ಕ್. ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅವರಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ವೆರಿ ಬೆಸ್ಟ್ ಸೂಟಬಲ್ ಅಂತ. ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಇರೋರಿಗೆ ಬಿಸ್ನೆಸ್ ಮಾಡೋದಾಗಿರಲಿ ಎಂಟರ್ಪ್ರೈಸಿಂಗ್ ಮಾಡೋದಾಗಲಿ ತುಂಬ ಸಖತ್ತಾಗಿ ವರ್ಕ್ ಆಗ್ತಿರುತ್ತೆ. ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರೋರಿಗೆ ಒಂದು ಕಂಪ್ನಿಯಲ್ಲಿ ಸಿ ಒ ಆಗಿರೋಕ್ಕೆ ಅದೆಲ್ಲ ಅವ್ರಿಗೆ ಬೆಸ್ಟ್ ಟ್ರೇಡ್ಸ್ ಇರುತ್ತೆ ಅಂತ ಹೇಳಿ. ಸೊ ಈ ಥರ ಪ್ರತಿಯೊಂದು ಇಂಟೆಲಿಜೆನ್ಸು ಅದರದ್ದೇ ಆದ ಪ್ರೊಫೆಷನ್ಗಳನ್ನ ಹೊಂದಿದೆ. ಇದ್ರ ಬಗ್ಗೆ ನಮ್ಮ ಹತ್ರ ಡೀಟೇಲ್ ಡೇಟಾ ಇದೆ. ಯಾವುದು ಯಾವ ಒಬ್ಬ ವ್ಯಕ್ತಿಗೆ ಸೂಟ್ ಆಗುತ್ತೆ ಅದನ್ನು ಅವ್ರು ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ಆಯಿತು. ಬೇಸಿಕಲಿ ನೀವು ಯಾವುದೇ ಒಂದು ಪ್ರೊಫೆಷನ್ನ ಚೂಸ್ ಮಾಡ್ಕೊಳಕ್ಕೆ ನಿಮ್ಮ ಹತ್ರ ಕೋರ್ ಕ್ವಾಲಿಟೀಸ್ ಮತ್ತು ಇಂಟೆಲಿಜೆನ್ಸ್ನ ಬೇಸಾಗಿ ಇಟ್ಕೊಂಡಿನೇ ನೀವು ಪ್ರೊಫೆಷನ್ನಿಗೆ ಹೋಗಬೇಕು. ಜೊತೆಗೆ ಸ್ಕಿಲ್ ಆ ಸ್ಕಿಲ್ ಅಂದರೆ ಇವಾಗ ಅರ್ಜುನನಿಗೆ ಯಾವ ಬಾಣವನ್ನು ಯಾವ ಸಮಯದಲ್ಲಿ ಬಿಡಬೇಕಂತ ಗೊತ್ತಿದ್ರೆ ಮಾತ್ರ ಅವ್ರು ವಿನ್ನರ್ ಆಗೋಕ್ಕಾಗತ್ತೆ. ಅಂದರೆ ನೀವು ಯಾವುದೇ ಪ್ರೊಫೆಷನಿಗೆ ಹೋದ್ರೂ ಕೂಡ ಅಲ್ಲಿ ನಿಮಗೆ ಯಾವ ಸ್ಕಿಲನ್ನು ಯೂಸ್ ಮಾಡ್ಕೊಳಕ್ಕೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಯು ಕೆನಾಟ್ ಎಕ್ಸೆಲ್ ಓವರ್ ದೇರ್ ಅಂತ. ಸೊ ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ
ಇದೆಲ್ಲ ಮಲ್ಟಿಪಲ್ ಇಂಟೆಲಿಜೆನ್ಸ್. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಫಸ್ಟ್ ವಿಚ್ ಆರ್ ದ ಇಂಟೆಲಿಜೆನ್ಸ್ ಅಂತ ನಾವು ತಿಳ್ಕೊಳ್ಬೇಕು. ಆವಾಗ ನಾವು ನಮ್ಮ ಮಕ್ಕಳನ್ನ ರೈಟ್ ಪ್ರೊಫೆಷನ್ಗೆ ಕಳಿಸ್ತೀವಿ. ಆವಾಗ ಅವ್ರ ಅಪ್ಪ ಅಮ್ಮನ ಜೊತೆ ಸಂಬಂಧನ ತುಂಬ ಚೆನ್ನಾಗಿ ಇಟ್ಕೊಳ್ತಾರೆ. ಅವ್ರ ಪ್ರೊಫೆಷ್ನಲ್ಲಿ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೆ ಎಂಜಾಯ್ ಮಾಡ್ತಾರೆ. ಸಮಾಜಕ್ಕೂ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲ ಅಂದರೆ ಸೋಮವಾರದಿಂದ ಬುಧವಾರ ತನಕ, ಗುರುವಾರ ಶುಕ್ರವಾರ ತನಕ ಕೆಲಸ ಮಾಡ್ತಾರೆ, ಸಾಟರ್ಡೆ ಸಂಡೇ ಆದರೆ ಪಾರ್ಟಿಗಳು ಮಾಡ್ಕೊಂಡು ಓಡಾಡ್ತಾರೆ. ಅಂದರೆ ಇವತ್ತು ಯಾವುದೋ ಒಂದು ಇಂಟೆಲಿಜೆನ್ಸ್ ಇಲ್ದಿರೋ ಕಡೆ ನೀವು ಪ್ರೊಫೆಷನ್ ಮಾಡ್ತಿದ್ದೀರಾ ಅಂದರೆ ನೀವು ಯಾವಾಗಲೂ ಒನ್ನರದ ಅದರ್ ವೇಲಿ ಅಡಿಕ್ಷನ್ಸ್ಗಳಿಗೆ ಈಲ್ಡ್ ಆಗಿರ್ತೀರಾ ಅಂತ. ಅದಕ್ಕೆ ನಾವೇನು ಹೇಳ್ತೀವಿ, ಯಾವುದೇ ಒಂದು ಅಡಿಕ್ಷನಿಂದ ನೀವು ಹೊರಗಡೆ ಬರಬೇಕಂದ್ರೂ ಯೂಸ್ ಯುವರ್ ಇಂಟೆಲಿಜೆನ್ಸ್. You will get natural driving force for your life. That will give you the greater level of motivation for your life ಅಂತ. 12 ವರ್ಷ ಒಳಗಡೆ ಎಲ್ಲ ತಂದೆ ತಾಯಿ ಮೋಟಿವೇಶನು ಅಪ್ರಿಸಿಯೇಷನ್ ಎಲ್ಲ ಮಾಡ್ತಾರೆ ಸರ್. ಅದಾದಮೇಲೆ ದೇ ಆರ್ ಥಿಂಕಿಂಗ್ ದಟ್ ಐ ಆಮ್ ಗ್ರೋಯಿಂಗ್ ಅಂತ. ನಿನ್ನ ಒಳಗಡೆನೇ ಬರಬೇಕು ಅದಂತ. ನಾನು ಒಳಗಡೆಯಿಂದ ಬರ್ತಾ ಇಲ್ಲ. ಯಾಕೆ ಅಂದರೆ ನನಗೆ ಬೇಕಾಗಿರೋ ಇಂಟೆಲಿಜೆನ್ಸ್ನ ನಾನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಜಾಸ್ತಿ ಇರೋವಂಥ ವ್ಯಕ್ತಿ ಯಾರ ಜೊತೆಗೂ ಮಾತಾಡಿಲ್ಲ ಅಂದರೆ ದಟ್ ಪರ್ಸನ್ ಗೆಟ್ ಇನ್ ಟು ಅ ಡಿಪ್ರೆಷನ್. ಅದಕ್ಕೆ ಅವ್ರು ಯಾವಾಗಲೂ ಮಾತಾಡ್ತಾ ಇರಬೇಕು. ಆದರೆ ಮಗುಗೆ ಚಿಕ್ಕ ವಯಸ್ಸಿಂದ ಎಷ್ಟು ಮಾತಾಡ್ತೀಯ ಅಂತ ಸುಮ್ಮನೆ ನಿಲ್ಲಿಸ್ಬಿಟ್ರೆ, ಮಾತಾಡಬೇಡ, ಎಷ್ಟಿದೆಯಾ, ದೊಡ್ಡವರೆಲ್ಲ ಇದ್ದಾರೆ, ಏನೆಲ್ಲ ಮಾತಾಡ್ತೀಯ ಅಂತೆಲ್ಲ ಅವಾಗಲೇ ಅವನ್ನ ಸ್ಟಾಪ್ ಮಾಡಿಬಿಟ್ರೆ ಅವ್ನು ಯಾವಾಗಲೂ ಡಿಪ್ರೆಷನ್ಲೇ ಜೀವನ ಮಾಡ್ತಾನೆ ಅಂತ ಅಷ್ಟೇ. ಇದಕ್ಕೆ ಯಾವ ದೇವರಿಗೆ ಹತ್ರ ನಾವು ಕರ್ಕೊಂಡೋಗಿ ಏನೆಲ್ಲ ಪೂಜೆ ಮಾಡಿಸಿ ಏನೆಲ್ಲ ಪ್ರಾಕ್ಟೀಸಸ್ ಮಾಡಿಸಿದ್ರು ಇಟ್ ಕೆನಾಟ್ ವರ್ಕ್. ಯಾವುದೇ ಒಂದು ಪ್ರೊಫೆಷನ್ಗೆ ನಾವು ಹೋಗೋಕ್ಕೆ ಇದು 2 ಬೇಸಿಕ್ ಅಂತ ನಮ್ಗೆ ಗೊತ್ತಾಯ್ತು ಸರ್. ಯಾವುದೇ ಪ್ರೊಫೆಷನಿಗೆ ಹೋಗ್ತಿರಲ್ಲ ಅಲ್ಲಿ ನಿಮ್ಮ ಸ್ಕಿಲ್ಸ್ನ ಯೂಸ್ ಮಾಡಬೇಕು. ಅಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಕೋರ್ ಕ್ವಾಲಿಟಿನ ಯೂಸ್ ಮಾಡಿದ್ರೆ ಯಾರು ಇದನ್ನೆಲ್ಲ ನಿಮಗೆ ಫೈಂಡ್ ಔಟ್ ಮಾಡಲ್ಲ ನೀವು ಇದಕ್ಕೆ ಎಲಿಜಿಬಲ್ ಇದ್ದೀರಾ ಮಾಡೋಕ್ಕೆ ಅಂತ. ದೆರ್ ಆರ್ 12 ಪ್ರೊಫೆಷನಲ್ ಸ್ಕಿಲ್ಸ್. ಈ 12 ಪ್ರೊಫೆಷನಲ್ ಸ್ಕಿಲ್ಸ್ ನಿಮ್ಗೆ ಯಾವ ಯೂನಿವರ್ಸಿಟಿಯಲ್ಲೂ ಸಿಗಲ್ಲ, ಯಾವ MBA ಕಾಲೇಜಲ್ಲೂ ಗೊತ್ತಿಲ್ಲ, ಯಾವ ಬುಕ್ಕಲ್ಲೂ ಬರ್ತಿಲ್ಲ, ಯಾವ ಯೂಟ್ಯೂಬಲ್ಲೂ ನಿಮ್ಗೆ ಹೇಳಲ್ಲ. ಆ 12 ಪ್ರೊಫೆಷನಲ್ ಸ್ಕಿಲ್ಸ್ಗಳಲ್ಲಿ ಡಾಮಿನೆಂಟ್ 3 ಸ್ಕಿಲ್ಸ್ಗಳು ನಿಮ್ಮ ಲೈಫನ್ನು ರೂಲ್ ಮಾಡ್ತಾ ಹೋಗುತ್ತೆ ಆ ಪ್ರೊಫೆಷನಲ್ ಲೈಫಲ್ಲಿ. ಸೊ ಕೆಲವೊಬ್ಬರು ಔಟ್ಡೋರ್ ಆ್ಯಕ್ಟಿವಿಟೀಸ್ ಈಸ್ ಒನ್ ಆಫ್ ದ ಸ್ಕಿಲ್. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ದಿಸ್ ಈಸ್ ಒನ್ ಆಫ್ ದ ಸ್ಕಿಲ್. ಯು ಆರ್ ಆಲ್ವೇಸ್ ಓಪನ್ ಫಾರ್ ಲರ್ನಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಕಿಲ್ ಫಾರ್ ಯು. ಅದೇ ಟೈಮಲ್ಲಿ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬಂದಿರುತ್ತೆ, ದಟ್ ಈಸ್ ಆಲ್ಸೋ ಒನ್ ಆಫ್ ಯುವರ್ ಸ್ಕಿಲ್. ಸೇಮ್ ಟೈಮ್ ಆರ್ ಯು ಎಕ್ಸ್ಪ್ರೆಸ್ಸಿಂಗ್ ಎನಫ್ ಇನ್ ಯುವರ್ ಪ್ರೊಫೆಷನಲ್ ಲೈಫ್ ಆರ್ ನಾಟ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಕಿಲ್. ಅದೇ ಥರ ಕ್ರಿಯೇಟಿವಿಟಿ ಈಸ್ ಆಲ್ಸೋ ದೇರ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಕಿಲ್. ಆರ್ ಯು ಎ ಗ್ರೂಪ್ ಕಮ್ಯುನಿಕೇಟರ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಕಿಲ್. ಆರ್ ಯು ಎ ಒನ್-ಆನ್-ಒನ್ ಕಮ್ಯುನಿಕೇಟರ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಕಿಲ್ಸ್. ಆರ್ ಯು ಎ ಬಿಗಿನರ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಕಿಲ್. ಆರ್ ಯು ಎ ಫಿನಿಷರ್, ಒನ್ ಆಫ್ ದ ಸ್ಕಿಲ್. ಆರ್ ಯು ಅ ಪ್ಲಾನರ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಕಿಲ್. ಆರ್ ಯು ಎನ್ ಎಕ್ಸಿಕ್ಯೂಟರ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಕಿಲ್. ಇದರಲ್ಲಿ ಟಾಪ್ 3 ಯಾವುದಿದೆ ಅದನ್ನೇ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ನೀವು ಯೂಸ್ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಪ್ರಮೋಷನ್ ಸಿಗುತ್ತೆ, ಅಪ್ರೈಸಲ್ ಸಿಗುತ್ತೆ, ಬಿಕಾಸ್ ಯು ಆರ್ ಎಕ್ಸಲೆಂಟ್ ಇನ್ ಇಟ್. ಏನು ಕೊಟ್ಟರು ನೀವು ಅದರಲ್ಲಿ ಮಾಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್ ಯು ಆರ್ ಎ ಗ್ರೂಪ್ ಕಮ್ಯುನಿಕೇಟರ್ ಅಂತ ಅಂದ್ಕೊಳ್ಳಿ ಸರ್. ಇವಾಗ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ, ಇಂಪಾರ್ಟೆಂಟ್ ಡೇಟಾನ ನೀವು ಒನ್-ಆನ್-ಒನ್ ಇದ್ದಾಗ ಕಮ್ಯುನಿಕೇಟ್ ಮಾಡಿದ್ರೆ ನನಗೆ ನೀವೇನು ಹೇಳ್ತಿದ್ರೆ ಅರ್ಥ ಆಗಲ್ಲ. ಬಿಕಾಸ್ ಯು ಆರ್ ಎ ಬಾರ್ನ್ ವಿತ್ ಗ್ರೂಪ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ. ನನಗೆ ಒನ್-ಆನ್-ಒನ್ ಇದೆ, ನಾನು ಇಂಪಾರ್ಟೆಂಟ್ ಡೀಲ್ಸ್ಗಳನ್ನು ಒನ್-ಆನ್-ಒನ್ ಮಾಡಿದ್ರೆ ಎಲ್ಲರೂ ನನ್ನ ಐಡಿಯಾಲಜಿನ ಜನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇದೇ ಕಾನ್ಸೆಪ್ಟ್ನ ಫಿಂಗರ್ ಪ್ರಿಂಟ್ಸ್ನ ನಾನು 1000 ಜನ ಕೂರಿಸಿ ಮಾತಾಡಿದೆ ಅಂತ ಅಂದ್ಕೊಳ್ಳಿ, ಪೀಪಲ್ ವಿಲ್ ನಾಟ್ ಆಕ್ಸೆಪ್ಟ್. ಐ ನೋ ದಿಸ್ ಟ್ರುತ್. ಅದಕ್ಕೆ ಕೌನ್ಸಿಲಿಂಗ್ ಅನ್ನೋದು ಒನ್-ಆನ್-ಒನ್ ಇಂಡಿವಿಜುವಲ್ಸ್ಗೆ ಎಜುಕೇಟ್ ಮಾಡ್ತಾ ಹೋಗುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ಸ್ ವಿ ಹ್ಯಾವ್ ಟು ಗೋ ಇನ್ ಎ ಜನರಲ್ ಫಿಲಾಸಫಿ, ಆವಾಗ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೊ ಯಾವೊಂದು ವಿಚಾರವನ್ನು ನಾನು ಯಾವಾಗ ಹೆಂಗೆ ತೊಗೊಂಡೋಗ್ಬೇಕು ಅನ್ನೋ ಆರ್ಟ್ ಗೊತ್ತಿಲ್ಲ ಅಂದರೆ ಆವಾಗ ದ ಸ್ಟೇಟ್ಮೆಂಟ್ ಕಮ್ಸ್, ಫೇಲ್ಯೂರ್ಸ್ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ. ಎಷ್ಟೋ ವರ್ಷ ಆದಮೇಲೆ ನನಗೆ ರಿಯಲೈಸ್ ಆಗುತ್ತೆ, ಅಯ್ಯೋ ನಾನು ಒನ್-ಆನ್-ಒನ್ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು ಅಂತ. ಇದರಲ್ಲಿ ಡಾಮಿನೆಂಟ್ ಸ್ಕಿಲ್ ಇರೋದು ನನಗೆ ಕ್ರಿಯೇಟಿವಿಟಿ. ಈ ಕ್ರಿಯೇಟಿವಿಟಿ ಫಸ್ಟ್ ರ್ಯಾಂಕ್ ಇರೋದ್ರಿಂದ ಸರ್ ನನಗೆ ಎಲ್ಲದನ್ನು ಹೊಸದಾಗಿ ನೋಡೋಕ್ಕೇ ಇಷ್ಟ. ನೀವೇನೋ ಹೇಳಿದ್ರೆ ನನಗೆ ಒಪ್ಕೊಳಕ್ಕಾಗಲ್ಲ, ಅದ್ರ ಹಿಂದೆ ಏನೇನೆಲ್ಲ ಇದೆ ಅಂತ ಅನ್ವೇಷಣೆ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ಇವಾಗ ಇದುವರೆಗೂ ಎಕ್ಸಿಸ್ಟೆಡ್ ಸೈಕಾಲಜಿ ಏನಿದೆ ಇದು 100% ಟ್ರುತ್ ಇಲ್ಲ, ಬೇರೆ ಇನ್ನೇನೋ ಟ್ರುತ್ ಇದೆ ಅಂತ ನಾವು ಎಕ್ಸಿಬಿಟ್ ಮಾಡೋಕ್ಕೆ ಹೋಗಿದ್ದೀವಿ, ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ ಯೂನಿಕ್ ಟ್ರುತ್ ಮೂಲಕ. ಅಂದರೆ ಕ್ರಿಯೇಟಿವಿಟಿ ಇರೋದ್ರಿಂದ ಅಲ್ಲಿ ನನಗೆ ಕೋರ್ ಕ್ವಾಲಿಟಿಯಲ್ಲಿ ಕಾಂಪಿಟೆನ್ಸಿ ನನಗೆ ಸಪೋರ್ಟ್ ಮಾಡಿದ್ರಿಂದ, ಇಂಟೆಲಿಜೆನ್ಸಲ್ಲಿ ನನಗೆ ಲಾಜಿಕಲ್ ಇಂಟೆಲಿಜೆನ್ಸ್ ನನಗೆ ರಿಸರ್ಚ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಿಂದ ಐ ಆಮ್ ಏಬಲ್ ಟು ಡೂ ದಿಸ್. ಆರ್ ಎಲ್ಸ್ ಐ ವುಡ್ ನಾಟ್ ಬಿ ದ ಬೆಸ್ಟ್ ಪರ್ಸನಾಲಿಟಿ ಟು ಎಕ್ಸಿಬಿಟ್ ದಿಸ್ ಸೈಕಾಲಜಿ ಕಾನ್ಸೆಪ್ಟ್ ಇನ್ ಎ ವೆರಿ ಬೆಟರ್ ವೇ ದ್ಯಾನ್ ಸಂಬಡಿ. ಸೊ ಲೈಕ್ ವೈಸ್ ಬೇರೆಯವರಿಗೆ ಯಾವ್ದು ಬೆಸ್ಟ್ ಇದೆ ಅವ್ರಿಗೆ ಮಾಡಬೇಕು ಅದನ್ನು. ಆ ಸ್ಕಿಲ್ಲಲ್ಲಿ ನನಗೆ ಯಾವ್ದು 3 ಇದೆ ಅಂತ ತಿಳ್ಕೊಳ್ಬೇಕು. ಇವಾಗ ಪ್ಲ್ಯಾನರ್ಸ್ ಆರ್ ಲೀಡರ್ಸ್ ಅಂತ ನಾವು ಕರಿತೀವಿ. ಈಗ ನಿಮಗೆ ಪ್ಲ್ಯಾನಿಂಗ್ ಇದೆ ಅಂತ ಅಂದ್ಕೊಳ್ಳಿ, ಪ್ಲ್ಯಾನಿಂಗ್ ನಿಮ್ಮ ಟೀಮಿಗೆಲ್ಲ ನೀವೇ ಕೊಡಬೇಕು. ನೀವು ಪ್ಲ್ಯಾನಿಂಗ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಟೀಮಲ್ಲಿ ಯಾರೆಲ್ಲ ಎಕ್ಸಿಕ್ಯೂಟರ್ಸ್ ಇದ್ದಾರೆ ಅವ್ರು ಯಾರೂ ಕೆಲಸ ಮಾಡಲ್ಲ. ಅವ್ರು ನಮಗೇನು ಅನಿಸುತ್ತೆ, ಲೇಜಿ ಅನಿಸುತ್ತೆ. ಇವಾಗ ನೀವು ಪ್ಲ್ಯಾನರ್ ಅಂತ ಅಂದ್ಕೊಳ್ಳಿ, ನಾನು ಎಕ್ಸಿಕ್ಯೂಟರ್. ನೀವು ನಿಮ್ಮ ಆಫೀಸಿಗೆ ಬಂದ ತಕ್ಷಣ ನೀವು ನನಗೆ ಒಂದು ಪ್ಲ್ಯಾನ್ ಕೊಟ್ಬಿಟ್ಟು ಅಂದ್ಕೊಳ್ಳಿ, ಮುರಳಿ ಇದಪ್ಪ ಕೆಲಸ ನಾನು ಬೆಸ್ಟಾಗಿ ಎಕ್ಸಿಕ್ಯೂಟ್ ಮಾಡಿಬಿಡ್ತೀನಿ. ಅವಾಗ ನಮ್ಮ ಇಬ್ಬರದ್ದು ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಯಿತು. ಅವಾಗ ನಾನು ಯಾವಾಗಲೂ ನಿಮ್ಮದು ಬ್ಯಾಕ್ವರ್ಡ್ ಆಗಲಿ ಫ್ರಂಟ್ ವರ್ಡ್ ಆಗಲಿ ನಾನು ನಿಮ್ಮ ಬಗ್ಗೆ ಯಾವಾಗಲೂ ಪಾಸಿಟಿವ್ ಆಗಿರೋ ಮಾತಾಡ್ತಿರ್ತೇನೆ. ಬಿಕಾಸ್ ನೀವು ಪ್ಲ್ಯಾನಿಂಗ್ ಕೊಟ್ಟಿಲ್ಲ, ನಾನು ಏನೂ ಎಕ್ಸಿಕ್ಯೂಟ್ ಮಾಡ್ತಿರ್ಲಿಲ್ಲಲ್ಲ.
ಸೊ ಲೈಕ್ ವೈಸ್ ನಮ್ಮ ಪ್ರೊಫೆಷನ್ ಲೈಫಲ್ಲಿ ನನಗೆ ಯಾವ ಸ್ಕಿಲ್ ಇದೆ ಅಂತ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಐ ಕೆನಾಟ್ ಗ್ರೋ ಇನ್ ಮೈ ಪ್ರೊಫೆಷನ್ ಲೈಫ್ ಅಂತ. ಎಷ್ಟೋ ಜನ ಇವಾಗ ಮಿಡ್ ಏಜ್ ಕೆರಿಯರ್ ಕ್ರೈಸಿಸ್ ಅಂತೆಲ್ಲ ಬಂದುಬಿಟ್ಟಿದೆ ಸರ್. ಅವ್ರು ಟೆಕ್ನಿಕಲಿ ಸಖತ್ ಸೌಂಡ್ ಇದ್ರು ಅಂತ ಅಂದ್ಕೊಳ್ಳಿ, ಕಲ್ತರು ಅವ್ರ ಪ್ರೊಫೆಷನ್ ಲೈಫಲ್ಲಿ ಅವ್ರ ಟೆಕ್ನಿಕಲ್ ಟರ್ಮ್ಸ್ನ ಎಕ್ಸ್ಪೀರಿಯನ್ಸನ್ನು ಯಾವ ಥರ ಚಾನಲೈಸ್ ಮಾಡ್ಕೊಬೇಕು ಇನ್ ಟರ್ಮ್ಸ್ ಆಫ್ ಸ್ಕಿಲ್ ಅಂತ ಅವ್ರಿಗೆ ಗೊತ್ತಿರಬೇಕಾಗಿತ್ತು. ಅವ್ರಿಗೆಲ್ಲ ಬಿಟ್ಟು ಹೊಸದೇನೋ ಕಲಿತು ಮಾಡೋಕ್ಕೆ ಹೋಗ್ತೀನಿ ಅಂತಾದಾಗ ಬ್ರೈನ್ ಕೆನಾಟ್ ಸಪೋರ್ಟ್ ಇನ್ ಸಚ್ ಅ ಪ್ಯಾಟ್ರನ್ಸ್ ಆಫ್ ಗ್ರೋನ್ ಅಪ್ ಟಿಲ್ ಟುಡೇ ಅಂತ. ಎಜುಕೇಷನ್ ಮಾಡಿದ್ದೆ ಒಂದು, ಪ್ರಾಕ್ಟೀಸ್ ಮಾಡಿದ್ದೆ ಒಂದು, ಇನ್ನೊಂದೇನೋ ಮಾಡ್ತೀನಿ ಅಂತ ಹೋದರೆ ಫಿಯರ್ ಮತ್ತು ಇನ್ಸೆಕ್ಯೂರಿಟಿಗಳು ಲೈಫಲ್ಲಿ ರೂಲ್ ಮಾಡಿಬಿಡುತ್ತೆ ಅಂತ. ಸೊ ಯಾವಾಗ ನೀವು ಸ್ಕಿಲ್ಸು, ಕೋರ್ ಕ್ವಾಲಿಟೀಸು ಮತ್ತು ಇಂಟೆಲಿಜೆನ್ಸನ್ನು ಒಂದು ಟ್ರಯಾಂಗಲ್ ಶೇಪಲ್ಲಿ ತೊಗೊಂಡು ಹೋಗ್ತೀರಾ, ಇಟ್ ಕ್ಯಾನ್ ಕ್ರಿಯೇಟ್ಸ್ ಯುವರ್ ಲೈಫ್ ಇನ್ ಟರ್ಮ್ಸ್ ಆಫ್ ಪ್ರೊಫೆಷನ್ ಲೈಫ್ ಅಂತ. ವರ್ಲ್ಡ್ ಅದನ್ನು ಗುರುತಿಸುತ್ತೆ. ಮುರಳಿ ಅವರು ತುಂಬ ಚೆನ್ನಾಗಿ ಈ ವಿಚಾರಗಳನ್ನ ಹೇಳಿದರು. ಕೋರ್ ಕಾಂಪಿಟೆನ್ಸು, ಇಂಟೆಲಿಜೆನ್ಸು ಮತ್ತು ಸ್ಕಿಲ್. ಬಹುಶಃ ಇದು ನಿಮ್ಮ ಪ್ರೊಫೆಷನಲ್ ಲೈಫನ್ನು ನಿಮ್ಮ ಡಿಫೈನ್ ಮಾಡುತ್ತೆ. ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ನೀವು ಈಗ ಸಕ್ಸಸ್ಫುಲ್ ಆಗಿದ್ದರೆ ನೀವು ಅಬ್ಸರ್ವ್ ಮಾಡಿ ಈ ಒಂದು 3 ಕ್ವಾಲಿಟಿಗಳು ನಿಮ್ಮ ಹತ್ರ ಇರ್ತವೆ. ಕೋರ್ ಕ್ವಾಲಿಟೀಸು, ಇಂಟೆಲಿಜೆನ್ಸು ಮತ್ತು ಸ್ಕಿಲ್. ಅಕಸ್ಮಾತ್ ನಿಮ್ಮ ಹತ್ರ ಏನೋ ಸಮಸ್ಯೆ ಆಗ್ತದೆ ಅಂದರೆ ಯಾವುದೋ ಒಂದರಲ್ಲಿ ಮಿಸ್ ಆಗಿದೆ, ಅದು ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಇಲ್ಲಾಂದರೆ ಯುನಿಕ್ ಟ್ರೂತ್ ಈ ಒಂದು ಸಂಸ್ಥೆಗೆ ಹೋಗಿ ಯುನಿಕ್ ಟ್ರೂತ್ ಟ್ರೈನಿಂಗ್ ಆ್ಯಂಡ್ ಕೌನ್ಸೆಲಿಂಗ್ ಸರ್ವಿಸ್ಗೆ ಹೋಗಿ ನೀವು ಅರ್ಥ ಮಾಡ್ಕೊಳ್ಬೋದು ಡಾಕ್ಟರ್ ಮುರಳಿಯವ್ರ ಮೂಲಕ. ಮುರಳಿಯವರು, ಈಗ ಈ ನಿಮ್ಮ ಸಂಸ್ಥೆ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ನೀವು ಕೌನ್ಸೆಲಿಂಗ್ ಮಾಡ್ತೀರಾ, ಟ್ರೈನಿಂಗ್ ಕೂಡ ಮಾಡ್ತಾಯಿದ್ದೀರಾ? ಸೊ ಇವಾಗ ನಾವು ಕೌನ್ಸಿಲರ್ಸ್ಗಳನ್ನು ರೆಡಿ ಮಾಡ್ತಾಯಿದ್ದೀವಿ ಸರ್. ಅದ್ರ ಜೊತೆಗೆ ಯಾರಿಗೆಲ್ಲ ಬೇರೆ ಬೇರೆ ಸಿಟಿಗಳಿಂದ ಕೌನ್ಸಿಲಿಂಗ್ ಕಲಿಬೇಕು ಅಂತ ಆಸಕ್ತಿ ಇದೆ, ಈ ನಮ್ಮ ಸಬ್ಜೆಕ್ಟ್ ಇಷ್ಟ ಆಯಿತು, ಇದು ಸ್ವಲ್ಪ ಅಥೆಂಟಿಕ್ ಅಂತ ಅನಿಸಿದೆ, ವ್ಯಾಲ್ಯೂ ಅಡಿಷನ್ ಮಾಡುತ್ತೆ ಅಂತ ಅನ್ಸುತ್ತೆ, ದೇ ಕ್ಯಾನ್ ಆಲ್ಸೋ ಬಿಕಮ್ ಎ ಕೌನ್ಸಿಲರ್ಸ್. ಯಾವ್ದಾದ್ರು ಒಂದು ಡಿಗ್ರಿ ಇದ್ದರೆ ಸಾಕು, ಯಾವ್ದಾದ್ರು ಜನಗಳಿಗೆಲ್ಲ ನಾನು ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸಾಕು, ವಿ ಕ್ಯಾನ್ ಟೀಚ್ ದೆಮ್. ಅದೇ ಥರ ಫ್ಯೂಚರಲ್ಲಿ ಫ್ರಾಂಚೈಸ್ ಮಾಡೆಲ್ ಅಂತ ನಾವು ತೊಗೊಂಡು ಬರ್ತಾ ಇದ್ದೀವಿ. ಸೊ ಪೀಪಲ್ ದೇ ಕ್ಯಾನ್ ಬಿಕಮ್ ಎನ್ ಎಂಟರ್ಪ್ರಿನರ್ ಇನ್ ದರ್ ಓನ್ ಪ್ಲೇಸಸ್. ಇದನ್ನು ತಾಲೂಕು ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಸೊ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್. ಇವಾಗ ಸ್ಕಿಲ್ಸ್ ಬಿಹೈಂಡ್ ಸ್ಟಡೀಸ್ ಅಂತ ಇದೆ. ಸೊ ಬರೀ ಅಕಾಡೆಮಿಕ್ಸ್, ಬರೀ ನನ್ನ ಮಕ್ಕಳ ಬಗ್ಗೆ ಮಾತ್ರ ನನಗೆ ಇಂಟ್ರೆಸ್ಟ್ ಅಂದರೆ ಅವ್ರು ಅದನ್ನು ಮಾತ್ರ ಕಲ್ತ್ಕೊಂಡು ಅದರಲ್ಲೇ ಅವ್ರು ಕೌನ್ಸಿಲರ್ ಆಗಿಬಿಡ್ಬೋದು. ಬರೀ ಬಿಹೇವಿಯರಲ್ ಪ್ರಾಬ್ಲಮ್ಸ್ಗಳನ್ನ ನಾನು ಮಾತ್ರ ಅಡ್ರೆಸ್ ಮಾಡ್ತೀನಿ, ನನಗೆ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರು ಬರೀ ಬಿಹೇವಿಯರಲ್ ಪ್ರಾಬ್ಲಮ್ಸ್ಗಳನ್ನೇ ಅಡ್ರೆಸ್ ಮಾಡಿ ಅದರಲ್ಲೂ ಅವರು ಕೌನ್ಸಿಲರ್ಸ್ ಆಗಿಬಿಡ್ಬೋದು. ರಿಲೇಷನ್ಶಿಪ್, ಫ್ಯಾಮಿಲಿ ಕೌನ್ಸಿಲಿಂಗ್ಸ್ ಇರ್ಬೋದು, ಕಪಲ್ ಕೌನ್ಸಿಲಿಂಗ್, ನಾನು ಅದನ್ನು ಅಷ್ಟೇ ಮಾಡ್ತೀನಿ ಅಂತಿದ್ರೆ ಅವ್ರು ಅದನ್ನು ಮಾತ್ರ ಕಲ್ತ್ಕೊಳ್ಬೋದು. ಸೊ ಇಲ್ಲಿ ಒಂದು ಅರ್ಜ್ ಆಫ್ ಆ್ಯಡಿಂಗ್ ವ್ಯಾಲ್ಯೂ ಟು ದ ಪೀಪಲ್ ಲೈಫ್ ಇದ್ದರೆ ಸಾಕು. ದೇ ಆರ್ ಎಲಿಜಿಬಲ್ ಟು ಟೇಕ್ ಸರ್ವಿಸಸ್ ಫ್ರಮ್ ಅಸ್ ಆ್ಯಂಡ್ ದೇ ಕ್ಯಾನ್ ಲರ್ನ್ ಫ್ರಮ್ ಅಸ್ ಆ್ಯಂಡ್ ದೇ ಕ್ಯಾನ್ ಸ್ಟಾರ್ಟ್ ದ ಜರ್ನಿ, ಎಂಟರ್ಪ್ರಿನರ್ ಜರ್ನಿ ಆರ್ ಬಿಸ್ನೆಸ್ ಜರ್ನಿನ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್. ಸೊ ನಾನು ಇಲ್ಲಿ ಒಂದು 4 ಎಪಿಸೋಡ್ಗಳಲ್ಲಿ ನಾವು ಯೂಶ್ವಲಿ ನಾವು ಮಾತಾಡಿದ್ದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹೇಗೆ ಕಂಡುಕೊಳ್ಬೇಕು ಅಂತ. ಇಲ್ಲಿ ಜೊತೆಗೆ ಇನ್ನೂ ಒಂದು ವಿಷಯ ಏನಂತಂದರೆ, ನೀವು ಕೂಡ ಒಬ್ಬ ಆಂಟ್ರಪ್ರನರ್ ಆಗ್ಬೋದು. ಡಾಕ್ಟರ್ ಮುರಳಿ ಅವರು ಏನು ಮಾಡ್ತಾರೆ ಬೆಂಗಳೂರಿನಲ್ಲಿ, ಅದನ್ನು ನೀವು ನಿಮ್ಮ ಊರಲ್ಲಿ ಮಾಡ್ಬೋದು. ಅವ್ರು ಹೇಳಿರೋ ಹಾಗೆ ನಿಮ್ಗೆ ಯಾವ ಒಂದು ಅರ್ಜ್ ಇದೆ, ನಿಮ್ಗೆ ಯಾವ ಕ್ಷೇತ್ರದ ಆಸಕ್ತಿ ಇದೆ, ಯಾವ ಫೀಲ್ಡಲ್ಲಿ ಆಸಕ್ತಿ ಇದೆ ನೋಡಿಕೊಂಡು ನೀವು ಅದನ್ನು ಕಲ್ತ್ಕೊಂಡು ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಮತ್ತು ಜನರ ಬದುಕಿಗೆ ಒಂದು ವ್ಯಾಲ್ಯೂ ಆ್ಯಡನ್ನು ಮಾಡ್ಬೋದು ಮತ್ತು ನಿಮ್ಮ ಬದುಕನ್ನು ಕೂಡ ಕಟ್ಕೊಳ್ಬೋದು. ಆಸಕ್ತರು ಅವ್ರನ್ನ ಸಂಪರ್ಕಿಸಿ. ಅವರ ಫೋನ್ ನಂಬರ್ ಇದಕ್ಕೆ ಬೇಕಾಗಿರೋ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜೊತೆಗೆ ನಾನು ಈಗಾಗಲೇ ಹೇಳಿರೋ ಹಾಗೆ ಅದು ವಿದ್ಯಾರ್ಥಿಗಳ ಸಮಸ್ಯೆಗಳಿರ್ಬೋದು, ಕರಿಯರ್ ಸಮಸ್ಯೆ ಇರ್ಬೋದು, ಇಂಟರ್ಪರ್ಸನಲ್ ಸಮಸ್ಯೆಗಳಿರ್ಬೋದು, ರಿಲೇಷನ್ಶಿಪ್ ಸಮಸ್ಯೆ ಇರ್ಬೋದು, ಬೇರೆ ಯಾವುದೇ ಥರ ಸಮಸ್ಯೆಗಳೇ ಅಲ್ಲ ಅನ್ನೋದು ಮುರಳಿಯವರ ಒಂದು ವಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಒಂದು ಅನಿಸಿಕೆ. ಯಾಕೆ ಅಂದರೆ ಅವರು ಕಲ್ತ್ಕೊಂಡು ಬಂದಿರುವಂಥ ಈ ಒಂದು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನೀವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆವಾಗ ನೀವು ಇಬ್ಬರು ಕಾಂಪ್ಲಿಮೆಂಟ್ ಆಗಿರ್ಬೋದು, ನೀವು ನಿಮಗೆ ಕಾಂಪ್ಲಿಮೆಂಟ್ ಆಗಿ ಅಂದರೆ ಕಾಂಪ್ಲಿಮೆಂಟ್ ಸಹ ಪೂರಕವಾಗಿರ್ಬೋದು. ಆವಾಗ ನಿಮ್ಮ ಲೈಫಲ್ಲಿ ಯಾವ ಸಮಸ್ಯೆಗಳಿರಲ್ಲ ಮತ್ತು ನಿಮ್ಮ ಗ್ರೋತ್ ಏನಿದೆ ಅದಕ್ಕೆ ಸ್ಪೀಡ್ ಬ್ರೇಕರ್ಗಳಿರಲ್ಲ. ಯಾಕಂದ್ರೆ ನೀವೇ ಚೂಸ್ ಮಾಡಿರುವಂಥ ರೋಡ್, ನೀವೇ ಕ್ರಿಯೇಟ್ ಮಾಡಿರುವಂಥ ರೋಡ್ ಅದು. ಸೊ ಅಷ್ಟು ಹೇಳ್ತಾ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಡಾಕ್ಟರ್ ಮುರಳಿ ಅವರಿಗೆ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಡಾಕ್ಟರ್ ಮುರಳಿ, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇಟ್ ವಾಸ್ ಅ ವಂಡರ್ಫುಲ್ ಸೆಷನ್. ಸಾಕಷ್ಟು ವಿಚಾರಗಳು ನನಗೂ ಕೂಡ ಗೊತ್ತಿರಲಿಲ್ಲ, ಗೊತ್ತಾದವು. ಅವೇರ್ನೆಸ್ ಅನ್ನೋದು ಇದೆಯಲ್ಲ, ಅದು ಭಾಳ ಮುಖ್ಯ. ಹೀಗಾಗಿ ಈ ವಿಚಾರಗಳನ್ನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. 4 ಎಪಿಸೋಡ್ಗಳು ಮಾಡಿದ್ದೀವಿ. 4 ಎಪಿಸೋಡ್ಗಳನ್ನ ದಯವಿಟ್ಟು ನೋಡಿ. ಅದರ ಪ್ಲೇಲಿಸ್ಟ್ ಪುನೀತ್ ಮಾಡಿರ್ತಾರೆ, ಅದರ ಒಂದು ಲಿಂಕ್ ಕೂಡ ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತಾರೆ. ಸೊ ಮೊದಲಿಂದ ನೋಡ್ಕೊಂಡು ಬನ್ನಿ. ಜೊತೆಗೆ ನಿಮಗೆ ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು. ಬಿಸ್ನೆಸ್ ಮ್ಯಾನ್ ಅಂದರೆ ಒಂದು ಸೋಷಲ್ ಸರ್ವಿಸನ್ನು ಇಟ್ಕೊಂಡು ಒಂದು ಬಿಸ್ನೆಸ್ ಮಾಡುವಂಥದ್ದು, ಅದು ಯೂನಿಕ್ ಟ್ರೂತ್ ಮೂಲಕ ನೀವು ಮಾಡ್ಬೋದು. ಫ್ರಾಂಚೈಸಿ ನೀವು ತೊಗೊಳ್ಬಹುದು. ಅದಕ್ಕೆ ಏನು ಬೇಕಾಗಿರೋ ಟ್ರೈನಿಂಗ್ ಇರ್ಬೋದು, ಸ್ಕಿಲ್ ಸೆಟ್ ಇರ್ಬೋದು, ಅದನ್ನೆಲ್ಲವನ್ನು ಕೂಡ ಮುರಳಿಯವರು ನಿಮಗೆ ಕಲಿಸ್ಕೊಡ್ತಾರೆ. ಸೊ ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.